ಹಲೋ ಮಕ್ಕಳೇ, ಫಿಸಿಕ್ಸ್ ಮೆಸ್ಟ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆ್ಯಸ್ ಯು ಕ್ಯಾನ್ ಸಿ ಆನ್ ದ ಸ್ಕ್ರೀನ್, ಈ ಒಂದು ವಿಡಿಯೋನಲ್ಲಿ ನಾವು ಸೆಕೆಂಡ್ ಪಿ ಯು ಸಿ 2026 ಬೋರ್ಡ್ ಎಕ್ಸಾಮಲ್ಲಿ ಫಿಸಿಕ್ಸ್ ಸಬ್ಜೆಕ್ಟ್ಗೆ ಬರುವಂತಹ ಕ್ವಶನ್ ಪೇಪರ್ ರಿಲೇಟೆಡು ಹೌ ಕ್ಯಾನ್ ವಿ ಪ್ರಿಡಿಕ್ಟ್ 25 ಮಾರ್ಕ್ಸ್ ಔಟ್ ಆಫ್ 70 ಮಾರ್ಕ್ಸ್ ಅನ್ನೋದನ್ನು ಡಿಸ್ಕಸ್ ಮಾಡ್ತೀವಿ. ಸೊ ನಾನು ಮತ್ತೊಮ್ಮೆ ಹೇಳ್ತೀನಿ, ವಿ ಕ್ಯಾನ್ ಓನ್ಲಿ ಪ್ರಿಡಿಕ್ಟ್ ದ ಕ್ವಶನ್ಸ್. ವಿ ಕ್ಯಾನಾಟ್ ಸೇ ಯಾರೂ ಕೂಡ ಇದೇ ಕ್ವಶನ್ ಬರುತ್ತೆ ಅಂತೇಳಿ 100% ಹೇಳೋದಕ್ಕೆ ಆಗಲ್ಲ, ಅನ್ಲೆಸ್ ದಟ್ ಪರ್ಸನ್ ಹ್ಯಾಸ್ ಟು ಪ್ರಿಪೇರ್ ದ ಕ್ವಶನ್ ಪೇಪರ್. ಸೊ ಹಾಗಾಗಿ this whatever the thing that you will watch in this video, those things are predictable ಅಷ್ಟೇ. ಸೊ ಪ್ರಿಡಿಕ್ಟ್ ಮಾಡಬಹುದು. ಸೊ ಹೇಗೆ ಪ್ರಿಡಿಕ್ಟ್ ಮಾಡೋದು, ಯಾವ ಕ್ವಶನ್ಸ್ಗಳನ್ನು ಪ್ರಿಡಿಕ್ಟ್ ಮಾಡ್ಬೋದು ಅನ್ನೋದು ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ ಖಂಡಿತ ನಿಮಗೆ ಈ ಒಂದು ವಿಡಿಯೋದಿಂದ ಆ ಒಂದು ವಿಚಾರ ಗೊತ್ತಾಗುತ್ತೆ. ಓಕೆ, ಸೊ ಆ ವಿಡಿಯೋ ಕಂಪ್ಲೀಟಾಗಿ ನೋಡೋದಕ್ಕಿಂತ ಮುಂಚೆ ನೀವು ಒಂದು ನಾನ್ ಅಕಾಡೆಮಿಕಲ್ ವರ್ಡ್ ಈ ಒಂದು ಥಂಬ್ನೈಲಲ್ಲಿ ನೋಡ್ಬೋದು. ಸೊ ಏನು ಅಂತ ಹೇಳಿದ್ರೆ, ಇಲ್ಲಿ ಕೆಳಗಡೆ ಇದೆ ಥಿಂಕ್ ಲೈಕ್ ಬಾಹುಬಲಿ ಅನ್ನೋ ಒಂದು ವರ್ಡನ್ನು ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಯಾಕೆ ಈ ವರ್ಡನ್ನು ಇನ್ಕ್ಲೂಡ್ ಮಾಡಿದ್ದೀನಿ? ಓಕೆ, ಸೊ ವಾಟ್ ಈಸ್ ದ ಯೂಸ್ ಆಫ್ ದಿಸ್ ವರ್ಡ್? ಸೊ ಹೇಗೆ ನಾವು ಆ ರೀತಿ ಯೋಚನೆ ಮಾಡಬೇಕು, ಹೇಗೆ ಯೋಚನೆ ಮಾಡೋದು ಅನ್ನೋದನ್ನು ಸೊ ನೆಕ್ಸ್ಟ್ ಸ್ಲೈಡ್ಸ್ ಮುಖಾಂತರ ಹೇಳ್ತಾ ಹೋಗ್ತೀನಿ. ಸೊ ಹಾಗಾಗಿ ಇಫ್ ಯು ಆರ್ ನ್ಯೂ ಟು ದ ಚಾನಲ್, ಓಕೆ, ಈ ಒಂದು ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಓಕೆ, ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಸ್ಲೈಡ್. ಓಕೆ, ಸೊ ಯಾವುದೇ ಎಕ್ಸಾಮ್ಸ್ ಆಗಲಿ, ಯಾವುದೇ ಎಕ್ಸಾಮ್ಸ್ ಆಗಲಿ, ಇಫ್ ಯು ವಾಂಟ್ ಟು ಸೆಕ್ಯೂರ್ ಮ್ಯಾಕ್ಸಿಮಮ್ ಮಾರ್ಕ್ಸ್, ಓಕೆ, ಟೂ ಥಿಂಗ್ಸ್ ಆರ್ ವೆರಿ ಮಚ್ ನೆಸಸರಿ. ಓಕೆ, ಸೊ ದೋಸ್ ಟೂ ಥಿಂಗ್ಸ್ ಆರ್ ಓಕೆ, ಸೊ ಒನ್ ಈಸ್ ಹಾರ್ಡ್ ವರ್ಕ್. ಓಕೆ, ಸೊ ಒನ್ ಈಸ್ ಹಾರ್ಡ್ ವರ್ಕ್ ಪ್ಲಸ್ ಸ್ಮಾರ್ಟ್ ವರ್ಕ್. ಸೊ ಹಾರ್ಡ್ ವರ್ಕು ಮತ್ತು ಸ್ಮಾರ್ಟ್ ವರ್ಕು, ಈ ಎರಡೂ ಥಿಂಗ್ಸು ತುಂಬ 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 ನೆಸಸರಿ ಆಗಿರುತ್ತೆ. ಎರಡೂ ಕೂಡ ತನ್ನದೇ ಆದಂತಹ ಪ್ರಪೋರ್ಷನಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಸೊ ಹಾರ್ಡ್ ವರ್ಕನ್ನು ನಾವು 90% ಹಾರ್ಡ್ ವರ್ಕ್ನ ಮಾಡಬೇಕು, ಜೊತೆಗೆ 10% ಸ್ಮಾರ್ಟ್ ವರ್ಕ್ ಮಾಡಬೇಕಾಗಿರುತ್ತೆ. ಓಕೆ, ಸೊ 90% ಹಾರ್ಡ್ ವರ್ಕ್ ಅಂದರೆ ವಾಟ್ ಎವರ್ ದ ಥಿಂಗ್ಸ್ ದಟ್ ಯು ಹ್ಯಾವ್ ಸ್ಟಡೀಡ್ ಫ್ರಮ್ ಮೇ ಆರ್ ಜೂನಿಂದ ಜಾನ್ವರಿ ಎಂಡಿಂಗ್ವರೆಗೂ ಏನೆಲ್ಲ ನೀವು ಸ್ಟಡಿ ಮಾಡ್ತಾ ಬಂದಿದ್ದೀರಾ, ಕ್ಲಾಸಸ್ ಕೇಳಿದ್ದೀರಾ, ಎವ್ರಿ ಡೇ ವರ್ಕ್ ಮಾಡಿದ್ದೀರಾ, ಜೊತೆಗೆ ಪ್ರಿಪರೇಟರಿ ಎಕ್ಸಾಮ್ಸ್ಗಳು, ಟೆಸ್ಟು, ಆಲ್ ದೀಸ್ ಥಿಂಗ್ಸ್ ವಾಟ್ ಎವರ್ ಯು ಹ್ಯಾವ್ ಓಕೆ ಫೇಸ್ಡ್, ಆಲ್ ದೀಸ್ ಥಿಂಗ್ಸ್ ಆರ್ ಕಾಲ್ಡ್ ಆಸ್ ವಾಟ್, ಅದೆಲ್ಲ ಹಾರ್ಡ್ ವರ್ಕ್ ಅಂಡರ್ ಬರುತ್ತೆ. ಓಕೆ, ಈಗ ಪ್ರೆಸೆಂಟಾಗಿ ನಾವು ಮಾಡಬೇಕಾಗಿರೋದೇನು ಸ್ಮಾರ್ಟ್ ವರ್ಕು. ಓಕೆ, ಸೊ ವಿಚ್ ಈಸ್ 10%. ಸೊ ಏನು ಸ್ಮಾರ್ಟ್ ವರ್ಕ್ ಈ ಟೈಮಲ್ಲಿ ಲಾಸ್ಟ್ 10 to 15 ಡೇಸಲ್ಲಿ ನೀವೇನು ಮಾಡಬೇಕಾಗತ್ತೆ, ಸ್ಮಾರ್ಟ್ ವರ್ಕ್ ಮಾಡಬೇಕಾಗತ್ತೆ. ಓಕೆ, ಸೊ ಹಾಗಾಗಿ ಫಿಸಿಕ್ಸ್ ಸಬ್ಜೆಕ್ಟಿನ ರಿಲೇಟೆಡ್ ಸ್ಮಾರ್ಟ್ ವರ್ಕ್ ಏನು ಅಂತ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಸೊ ಪ್ರೀವಿಯಸ್ಲಿ ಒಂದು ವರ್ಡ್ ನೋಡಿದರೆ ನೀವು, ಓಕೆ, ಸೊ ಥಿಂಕ್ ಲೈಕ್ ಬಾಹುಬಲಿ ಅಂತೇಳಿ ಯಾಕೆ ಆ ವರ್ಡನ್ನು ಯೂಸ್ ಮಾಡಿದ್ದೀವಿ, ಆ ಒಂದು ವರ್ಡಿಗೂ ಈ ಒಂದು ಹಾರ್ಡ್ ವರ್ಕ್ ಮತ್ತು ಸ್ಮಾರ್ಟ್ ವರ್ಕ್ ಅನ್ನೋ ವರ್ಡ್ಸಿಗೂ ಸೊ ಏನು ಲಿಂಕ್ ಇರುತ್ತೆ, ಅದಕ್ಕೆ ಒಂದು ಎಕ್ಸಾಂಪಲ್ ಮುಖಾಂತರ ಕೊಡ್ತೀನಿ. ಓಕೆ, ಸೊ ಐ ಹೋಪ್ ಆಲ್ ಆಫ್ ಯು ಮೈಟ್ ಹ್ಯಾವ್ ಸೀನ್ ದಿಸ್ ಮೂವಿ. ಓಕೆ, ಸೊ ಬಾಹುಬಲಿ ಮೂವಿನ ಯೂಶಲಿ ನೋಡಿರ್ತೀರಾ. ಸೊ ನೋಡಿಲ್ಲ ಅಂತ ಹೇಳಿದ್ರೆ ಏನು ನೋಡೋದಕ್ಕೆ ಹೋಗ್ಬೇಡಿ, ಆಫ್ಟರ್ ದ ಎಕ್ಸಾಮ್ ಯು ಕ್ಯಾನ್ ವಾಚ್ ವೆನೆವರ್ ಯು ಫೀಲ್ ಯು ಹ್ಯಾವ್ ದ ಫ್ರೀ ಟೈಮ್. ಓಕೆ, ಸೊ ಏನು ಅದರಲ್ಲಿ ಏನು ಒಂದು ಸಿನಾರಿಯೋ ಬರುತ್ತೆ, ಒಂದು ಸಿಚುಯೇಷನ್ ಬರುತ್ತೆ. ಸೊ ಆ ಸಿಚುಯೇಷನ್ ಏನು ಅಂತ ಹೇಳಿದ್ರೆ, ದೇ ಹ್ಯಾವ್ ಟು ಗೋ ಟು ದ ವಾರ್. ದರ್ ಇಸ್ ನೋ ಸೆಕೆಂಡ್ ಆಪ್ಷನ್ ಇರೋಲ್ಲ, ವಾರಿಗೆ ಹೋಗಲೇಬೇಕು. ಸೊ ವಾರಲ್ಲಿ ಎರಡು ಔಟ್ಕಮ್ ಇರುತ್ತೆ, ಒಂದು ವಾರ್ ವಿನ್ ಮಾಡೋದು, ಇಲ್ಲ ಅಂತ ಹೇಳಿದ್ರೆ ಲೂಸ್ ಮಾಡೋದು. ಸೊ ಹಾಗಾಗಿ ಇಲ್ಲಿ ವಾರ್ ವಿನ್ ಆಗಬೇಕು ಅಂತ ಹೇಳಿದ್ರೆ ಏನೆಲ್ಲ ಮಾಡಬೇಕು, ಸೊ ಏನೆಲ್ಲ ಸ್ಟ್ರಾಟಜೀಸ್ ಅಪ್ಲೈ ಮಾಡಬೇಕು, ಸೊ ಅದ್ರ ಬಗ್ಗೆ ಡಿಸ್ಕಷನ್ ಆಗುವಂತಹ ಒಂದು ಸಿನಾರಿಯೋ ನಾನು ಸ್ಕ್ರೀನ್ಶಾಟ್ನ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ಸೊ ಈ ಸಿನಾರಿಯೋದಲ್ಲಿ ಈ ಸ್ಕ್ರೀನ್ಶಾಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಓಕೆ, ವಾರಿಗೆ ಹೋಗಬೇಕು ಅಂದರೆ ಯಾರ್ಯಾರು ಏನೇನು ಲೀಡರ್ಶಿಪ್ನ ವಹಿಸ್ಕೊಳ್ಬೇಕು ಅನ್ನೋದು ಹೇಳುತ್ತೆ. ಜೊತೆಗೆ ಇಲ್ಲಿ ಮತ್ತೆ ಇನ್ನೊಂದು ಏನು ಯು ನೋ ದಟ್ ಒನ್ ಮೋರ್ ಕಾಂಪಿಟೇಷನ್ ನಡೆಯುತ್ತೆ ಇಲ್ಲಿ ಬಿಟ್ವೀನ್ ಬಾಹುಬಲಿ ಆ್ಯಂಡ್ ಬಲ್ಲಾಳದೇವ. ಸೊ ಅವರಿಬ್ಬರಲ್ಲಿ ಯಾರು ಕಿಂಗ್ ಆಗಬೇಕು ಅನ್ನೋದನ್ನು ಕೂಡ ಇಲ್ಲಿ ಡಿಸೈಡ್ ಆಗುತ್ತೆ. ಹೂ ವಿಲ್ ಡಿಫೀಟ್ ದ ಎನಿಮಿ ಕಿಂಗ್ನ ಯಾರು ಡಿಫೀಟ್ ಮಾಡ್ತಾರೆ ಅವರು ಹಿ ವಿಲ್ ಬಿಕಮ್ ದ ಕಿಂಗ್ ಅನ್ನೋದು ಇಲ್ಲೇನಾಗುತ್ತೆ, ಡಿಕ್ಲೇರ್ ಆಗುತ್ತೆ ಅಲ್ವಾ. ಸೊ ಈಗ ಈ ಒಂದು ಸಾಮ್ರಾಜ್ಯದಲ್ಲೇ ಎರಡು ಟೀಮ್ ಬಂತು, ಒಂದು ಬಾಹುಬಲಿದು, ಇನ್ನೊಂದು ಬಲ್ಲಾಳದೇವಂದು. ಸೊ ಹಾಗಾಗಿ ಇವರಿಬ್ಬರಿಗೂ ಕೂಡ ಈಕ್ವಲ್ ಆಗಿ ಆರ್ಮಿ ಶೇರ್ ಆಗಬೇಕಾಗುತ್ತೆ. ಆದರೆ ಸೊ ಯು ನೋ ದಟ್ ಬಲ್ಲಾಳದೇವನ ತಂದೆ ಅಂದರೆ ಇವನ ಬಾಹುಬಲಿಯ ಚಿಕ್ಕಪ್ಪನ ದೊಡ್ಡಪ್ಪನ ಅವ್ರು ಏನು ಮಾಡ್ತಾರೆ, ಮೋಸ ಮಾಡಿಬಿಟ್ಟು ಇಬ್ಬರಿಗೂ ಈಕ್ವಲ್ ಆಗಿ ಏನು ಮಾಡಲ್ಲ, ಆರ್ಮಿನ ಶೇರ್ ಮಾಡಲ್ಲ. ಸೊ ಈಕ್ವಲ್ ಆಗಿ ಆರ್ಮಿ ಶೇರ್ ಮಾಡಲ್ಲ ಅಂತ ಹೇಳಿ ಗೊತ್ತಾದ್ಮೇಲೆ, ಸೊ ಕಟ್ಟಪ್ಪ ವಿಲ್ ಕಮ್ ಟು ದ ಬಾಹುಬಲಿ ಆ್ಯಂಡ್ ಇನ್ಫಾರ್ಮ್ ಹಿಮ್ ದಟ್ ಓಕೆ, ಸೊ ಈ ರೀತಿ ಈಕ್ವಲ್ ಆಗಿ ಶೇರ್ ಆಗಿಲ್ಲ. ಓಕೆ, ಸೊ ಯು ಹ್ಯಾವ್ ಟು ಕ್ವಶನ್ ದಿಸ್ ಅಂತ ಹೇಳ್ತೇನೆ. ಸೊ ಅವಾಗ ಸಿನ್ಸ್ ಬಾಹುಬಲಿ ಹಿ ವರ್ಕ್ ಹಾರ್ಡ್, ಸೊ 90% ಹಾರ್ಡ್ ವರ್ಕ್ನ ಪರ್ಫೆಕ್ಟಾಗಿ ಹಾಕಿರೋದ್ರಿಂದ ಹಿ ವಿಲ್ ನಾಟ್ ವರಿ ಅಬೌಟ್ ಆಲ್ ದೀಸ್ ಆರ್ಮೀಸ್ ಆ್ಯಂಡ್ ಆಲ್. ಸೊ ಇವನಿಗೆ ಎಷ್ಟು ನನಗೆ ಆರ್ಮಿ ಸಿಕ್ಕಿದೆ ಅಷ್ಟೇ ಸಾಕು, ನಾನು ಐ ವಿಲ್ ಅಪ್ಲೈ ದ ಸ್ಟ್ರಾಟಜಿ ಆ್ಯಂಡ್ ಐ ವಿಲ್ ಅಪ್ಲೈ ದ ಸ್ಮಾರ್ಟ್ ವರ್ಕ್ ಅಂತ ಹೇಳಿ ಹಿ ವಿಲ್ ಮೂವ್ ಆನ್ ಇನ್ಸ್ಟೆಡ್ ಆಫ್ ಓಕೆ ಕ್ವಶನಿಂಗ್
ಆನ್ಸರಿಂಗ್ ಇನ್ಸ್ಟೆಡ್ ಆಫ್ ವಾಟ್ ಆಸ್ಕಿಂಗ್ ದ ಇಂಜಸ್ಟಿಸ್ ಆಗಿರೋದನ್ನ ಕೇಳೋದ್ರ ಬದಲಾಗಿ, ಯಾಕಂದರೆ ಕಡಿಮೆ ಟೈಮ್ ಇರುತ್ತೆ, ಅದನ್ನು ಕೇಳ್ಕೊಂಡು ಕೂತ್ಕೊಳ್ಳೋದಕ್ಕೆ ಇನ್ನೂ ಟೈಮ್ ಅಲ್ಲಿ ವೇಸ್ಟ್ ಮಾಡ್ತಾ ಹೋದರೆ ಸೊ ನೆಕ್ಸ್ಟು ಆ ವಾರಿಗೆ ಏನೇನು ಬೇಕು ಅದನ್ನು ಪ್ರಿಪ್ರೇಷನ್ಸ್ ಆಗೋಕ್ಕಾಗಲ್ಲ ಅಂತ ಹೇಳಿ ಅವನೇನು ಮಾಡ್ತಾನೆ, ಓಕೆ ಹಿ ವಿಲ್ ನಾಟ್ ವರಿ ಅಬೌಟ್ ಇಟ್, ಇನ್ಸ್ಟೆಡ್ ಹಿ ವಿಲ್ ಯೂಸ್ ದ ಸ್ಟ್ರಾಟಜಿ. ಆ ಸ್ಟ್ರಾಟಜಿ ಏನು ಅಂತೇಳಿ ನಿಮಗೆಲ್ಲ ಈ ಒಂದು ಸೀನ್ ಮುಖಾಂತರ ಗೊತ್ತಾಗಿರ್ಬೋದು. ಓಕೆ, ಸೊ ಹಿ ವಿಲ್ ಯೂಸ್ ಆಲ್ ದ ಅವೈಲೇಬಲ್ ರಿಸೋರ್ಸ್ ಇರುತ್ತೆ, ರಿಸೋರ್ಸ್ನ ಯೂಸ್ ಮಾಡಿಕೊಂಡು ಸ್ಟ್ರಾಟಜಿ ಮಾಡ್ತಾನೆ, ಒಂದು ಸ್ಮಾರ್ಟ್ ವರ್ಕ್ ಯೂಸ್ ಮಾಡ್ಕೊಂಡು ಸ್ಟ್ರಾಟಜಿ ಮಾಡ್ತಾನೆ. ಅದಾದಮೇಲೆ ವಾರ್ ಸ್ಟಾರ್ಟ್ ಆಗುತ್ತೆ. ವಾರ್ ಸ್ಟಾರ್ಟ್ ಆದಾಗ ಓಕೆ, ಸೊ ಯಾರಿಗೆ ಹೆಚ್ಚಿನದಾಗಿ ಆರ್ಮಿ ಸಿಕ್ಕಿರುತ್ತೋ ಅವ್ರೇನು ಮಾಡ್ತಾರೆ, ಹಿ ವಿಲ್ ಯೂಸ್ ದಿಸ್ ಆರ್ಮಿ ಟು ಕಿಲ್ ದ ಎನಿಮಿ, ಆರ್ಮಿನ ಕಿಲ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಬಟ್ ಬಾಹುಬಲಿ, ದಟ್ ಮೀನ್ಸ್ ಹಿ ವಿಲ್ ವೆಯ್ಟ್ ಫಾರ್ ದ ರೈಟ್ ಟೈಮ್. ಓಕೆ, ಸೊ ದಿಸ್ ಬಾಹುಬಲಿ ವಿಲ್ ವೆಯ್ಟ್ ಫಾರ್ ದ ರೈಟ್ ಟೈಮ್ ಟು ಯೂಸ್ ಹಿಸ್ ಸ್ಟ್ರಾಟಜಿ ಆ್ಯಂಡ್ ಟು ಯೂಸ್ ಹಿಸ್ ಸ್ಮಾರ್ಟ್ ವರ್ಕ್. ಆ ಒಂದು ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡು ಹಿ ವಿಲ್ ಆಲ್ಸೋ ಓಕೆ, ಸೊ ಟ್ರೈ ಟು ಅಟ್ಯಾಕ್ ಮಾಡುವಾಗ ಸೊ ಅವನೇನು ಯೂಸ್ ಮಾಡಿದ ಸ್ಟ್ರಾಟಜಿನ ಇಲ್ಲಿ ಅಪ್ಲೈ ಮಾಡ್ತಾನೆ. ಅಪ್ಲೈ ಮಾಡಿಬಿಟ್ಟು ಹಿ ವಿಲ್ ಆಲ್ಸೋ ವಾಟ್ ಡಿಫೀಟ್ ದ ಎನಿಮಿ ಆರ್ಮಿ. ಓಕೆ, ಸೊ ಎನಿಮಿ ಆರ್ಮಿನ ಡಿಫೀಟ್ ಮಾಡ್ತಾನೆ. ಇನ್ಸ್ಟೆಡ್ ಹಿ ವಿಲ್ ನಾಟ್ ವರಿ ಅಬೌಟ್ ದ ಇಂಜಸ್ಟಿಸ್ ವಿಚ್ ಹ್ಯಾಪನ್ಡ್ ಡ್ಯೂರಿಂಗ್ ದಟ್ ಟೈಮ್. ಆಯಿತಾ? ಸೊ ಹಾಗಿದ್ರೆ ಈ ಒಂದು ಸ್ಮಾಲ್ ಸ್ಟೋರಿನಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಸಿಂಪಲ್ ಥಿಂಗ್, ಇಫ್ ವಿ ಹ್ಯಾವ್ ದ ಲೆಸ್ ಟೈಮ್ ಆ್ಯಂಡ್ ಆ ಲೆಸ್ ಟೈಮಲ್ಲಿ ನಾವು ಕಂಪ್ಲೇಂಟ್ಸ್ನ ಮಾಡೋದ್ರ ಬದಲು, ಓಕೆ, ಸೊ ಕಂಪ್ಲೇಂಟ್ಸ್ ಮಾಡೋದ್ರ ಬದಲು ವಾಟ್ ವಿ ನೀಡ್ ಟು ವರಿ ಇಸ್ ವಿ ನೀಡ್ ಟು ವರಿ ಅಬೌಟ್ ದ ಪಾಸಿಬಿಲಿಟೀಸ್. We need to worry about the possibilities and we need to use the strategy, we need to apply the smart work and we need to get the maximum okay results ಅಲ್ವಾ. ಸೊ ಈ ಒಂದು ವಾರಲ್ಲಿ ಏನು ಮ್ಯಾಕ್ಸಿಮಮ್ ರಿಸಲ್ಟ್ಸ್ ಅಂದರೆ, ಕಡಿಮೆ ಟೈಮ್ ಇತ್ತು, ಕಡಿಮೆ ರಿಸೋರ್ಸ್ ಯೂಸ್ ಮಾಡಿಕೊಂಡು ಮ್ಯಾಕ್ಸಿಮಮ್ ಎನಿಮಿನ ಡಿಫೀಟ್ ಮಾಡ್ತಾರೆ. ಅದೇ ರೀತಿ ನಿಮ್ಮ ಎಕ್ಸಾಮ್ ಅನ್ನೋ ವಾರಿಗೆ ನೀವು ಹೋಗುವಾಗ ಕಡಿಮೆ ಟೈಮ್ ಇದ್ದಾಗ ಯು ಹ್ಯಾವ್ ಟು ಯುಟಿಲೈಸ್ ಓಕೆ ದ ಶಾರ್ಟ್ ಟೈಮ್ ವಿತ್ ಮ್ಯಾಕ್ಸಿಮಮ್ ಸ್ಟ್ರಾಟಜಿ ಆ್ಯಂಡ್ ಮ್ಯಾಕ್ಸಿಮಮ್ ಸ್ಮಾರ್ಟ್ ವರ್ಕನ್ನು ಯೂಸ್ ಮಾಡಿಕೊಂಡು ಯು ನೀಡ್ ಟು ಗೆಟ್ ದ ಗುಡ್ ಮಾರ್ಕ್ಸ್. ಓಕೆ, ಸೊ ಹಾಗಿದ್ರೆ ಸ್ಟ್ರಾಟಜಿ ಏನು ಸರ್, ಸ್ಮಾರ್ಟ್ ವರ್ಕ್ ಏನು ಸರ್ ಅಂತ ಕೇಳಿದ್ರೆ, ಇಟ್ ಈಸ್ ವೆರಿ ಸಿಂಪಲ್. ದ ಬೇಸಿಕ್ ಸ್ಟ್ರಾಟಜಿ, ಬೇಸಿಕ್ ಸ್ಮಾರ್ಟ್ ವರ್ಕನ್ನು ಹೇಗೆ ಅಪ್ಲೈ ಮಾಡ್ಬೋದು ಅಂದರೆ ಬೈ ಓಕೆ ಅನಲೈಸಿಂಗ್ ದ ಬ್ಲೂ ಪ್ರಿಂಟ್ಸ್. ಓಕೆ, ಸೊ ಬ್ಲೂ ಪ್ರಿಂಟನ್ನು ಬೋರ್ಡ್ನಿಂದ ಅಂದರೆ ಕರ್ನಾಟಕ PU ಬೋರ್ಡಿಂದ ಕೊಟ್ಟಿರುವಂತಹ ಬ್ಲೂ ಪ್ರಿಂಟನ್ನು ಅನಲೈಸ್ ಮಾಡಿಕೊಂಡು ವಿ ಹ್ಯಾವ್ ಟು ಗೋ ಫಾರ್ ದ ವಾಟ್ ವಿ ಕ್ಯಾನ್ ಪ್ರಿಡಿಕ್ಟ್ ದ ಕ್ವಶನ್ಸ್. ಆಯಿತಾ? ಸೊ ಹಾಗಿದ್ರೆ ಯಾವ್ಯಾವ ಕ್ವಶನ್ಸನ್ನು ಪ್ರಿಡಿಕ್ಟ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಹೇಳ್ಕೊಡೋದಕ್ಕಿಂತ ಮುಂಚೆ ಪ್ರೀವಿಯಸ್ ಇಯರ್ ಬ್ಲೂ ಪ್ರಿಂಟ್ಸ್ ಹೇಗಿದೆ, ಆ ಬ್ಲೂ ಪ್ರಿಂಟ್ಸ್ ತಕ್ಕಂಗೆ ಮಾಡಲ್ ಕ್ವಶನ್ ಪೇಪರ್ ಹೇಗಿದೆ, ಸೊ ಇದರಲ್ಲಿ ಒಂದು ಪರ್ಟಿಕ್ಯುಲರ್ ಕ್ವಶನ್ಸ್ಗಳನ್ನು ನಾವು ಪ್ರಿಡಿಕ್ಟ್ ಮಾಡಿದ್ರೆ ಸೊ ಹೇಗೆ ನಮಗೆ ಮಾರ್ಕ್ಸ್ ಬರುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಓಕೆ, ಸೊ ಈಗ ವಿತ್ ದ ಹೆಲ್ಪ್ ಆಫ್ ಸ್ಲೈಡ್ಸ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಬಿಫೋರ್ ದಟ್ ಯು ನೋ ದ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅಂದರೆ, ಓಕೆ, ಸೊ ಕ್ವಶನ್ ಪೇಪರ್ ಪ್ಯಾಟರ್ನ್ ನಿಮಗೆ ಗೊತ್ತಿರುತ್ತೆ, ನೀವು ಪ್ರಿಪರೇಟರ್ನು ಬರೆದಿರ್ತೀರ. ಸೊ ಹಾಗಾಗಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕೋಗಲ್ಲ. ಆದರೆ ಓಕೆ, ಸೊ ಕ್ವಶನ್ ಪೇಪರಲ್ಲಿ ನಿಮಗೆ 4 ಪಾರ್ಟ್ಸ್ ಇರುತ್ತೆ. ಅದರಲ್ಲಿ ಸಿ ಹಿಯರ್ MCQ, ಫಿಲ್ ಇನ್ ದ ಬ್ಲಾಂಕ್ಸ್, 2 ಮಾರ್ಕ್ಸ್ ಕ್ವಶನ್, 3 ಮಾರ್ಕ್ಸ್ ಕ್ವಶನ್ ಏನಿದೆ, ಇದು ಯಾವುದೂ ಕ್ವಶನ್ಸ್ ಕೂಡ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ವಾಟ್ ಅನ್ಪ್ರಿಡಿಕ್ಟೆಬಲ್. ಓಕೆ, ಸೊ ಅನ್ಪ್ರಿಡಿಕ್ಟೆಬಲ್. ಸೊ ಸಿಲೆಬಸ್ ಒಳಗಡೆ ಕೇಳ್ತಾರೆ, ಆದರೆ ಪ್ರಿಡಿಕ್ಟ್ ಮಾಡೋದಕ್ಕಾಗಲ್ಲ. ಸೊ ಬಟ್ ದ ನೆಕ್ಸ್ಟ್ ಸೆಟ್ ಆಫ್ ಪಾರ್ಟ್ ಏನಿದೆ ಸೊ ದಟ್ ಕ್ಯಾನ್ ಬಿ ಪ್ರಿಡಿಕ್ಟೆಬಲ್. ದಟ್ ಮೀನ್ಸ್ ಡಿರೈವೇಷನ್ಸ್ ಕ್ವಶನ್ಸ್ಗಳನ್ನು ಪ್ರಿಡಿಕ್ಟ್ ಮಾಡ್ಬೋದು, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಏನು ಕ್ವಶನ್ಸ್ ಇದೆ ಅದನ್ನು ಪ್ರಿಡಿಕ್ಟ್ ಮಾಡ್ಬೋದು. ಎರಡನ್ನು ಕಂಬೈನ್ ಮಾಡಿದ್ರೆ 10 + 15 ಈ 25 ಮಾರ್ಕ್ಸನ್ನು ನಾವು ಪ್ರಿಡಿಕ್ಟ್ ಮಾಡ್ಬೋದು. ಸೊ ಹಾಗಾಗಿ ಯಾವ ಕ್ವಶನ್ಸು ಅಥವಾ ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದನ್ನು ನಾವು ಪ್ರಿಡಿಕ್ಟ್ ಮಾಡ್ಬೋದು. ಬೇಸ್ಡ್ ಆನ್ ವಾಟ್, ಸೊ ಬ್ಲೈಂಡ್ ಆಗಿ ಹಾಗೆ ಪ್ರಿಡಿಕ್ಟ್ ಮಾಡೋದಕ್ಕಾಗಲ್ಲ. ಬೇಸ್ಡ್ ಆನ್ ದ ಮಾಡಲ್ ಕ್ವಶನ್ ಪೇಪರ್ಸ್ ಆ್ಯಂಡ್ ಬೇಸ್ಡ್ ಆನ್ ದ ಬ್ಲೂ ಪ್ರಿಂಟ್ಸ್ ವಿಚ್ ಈಸ್ ಅವೈಲಬಲ್ ಇನ್ ದ ವೆಬ್ಸೈಟ್ ಆರ್ ಅವೈಲಬಲ್ ಇನ್ ದ PU ಬೋರ್ಡ್. ಓಕೆ, PU ಬೋರ್ಡ್ ವೆಬ್ಸೈಟಲ್ಲಿ. ಓಕೆ, ಸೊ ಹಾಗಾಗಿ ಅದಕ್ಕೆ ನಾನು ಪ್ರೀವಿಯಸ್ ಇಯರ್ದು ಓಕೆ, ಸೊ ದಿಸ್ ಇಸ್ 2024 ಅಂದರೆ 2025ನಲ್ಲಿ ಎಕ್ಸಾಮ್ ಬರೆದಿದ್ದಾರಲ್ಲ, ಅಂದರೆ ನಿಮ್ಮ ಸೀನಿಯರ್ಸು 2026ಅಲ್ಲಿ ಎಕ್ಸಾಮ್ ಯಾರು ಬರೀತೀರೋ ಅವ್ರು ಸೀನಿಯರ್ಸ್ ಏನು ಬರೆದಿದ್ದಾರಲ್ಲ ಆ ಒಂದು ವರ್ಷದೇನು ಬ್ಲೂ ಪ್ರಿಂಟ್ಸು. ಸೊ ಬ್ಲೂ ಪ್ರಿಂಟ್ಸ್ ತುಂಬ ಕಾಂಪ್ಲಿಕೇಟೆಡ್ ಆಗಿ ಕೊಟ್ಟಿದ್ರು ಲಾಸ್ಟ್ ಇಯರು, ಯಾಕಂದರೆ ನಮಗೆ ಅನಲೈಸ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಸೊ ಅದನ್ನು ನಾನು ಪ್ರೀವಿಯಸ್ ಇಯರಲ್ಲೂ ಕೂಡ ಅನಲೈಸ್ ಮಾಡಿ ತುಂಬ ಸಿಂಪಲ್ಲಾಗಿ ನಾನು ನಿಮಗೆ ತಲುಪಿಸೋದಕ್ಕೆ ಟ್ರೈ ಮಾಡಿದ್ದೆ. ಸೊ ಈ ವರ್ಷವೂ ಅಷ್ಟೇ ಇದನ್ನೆಲ್ಲ ನಾವು ಸ್ಟಡಿ ಮಾಡೋದಕ್ಕೆ ಹೋಗಲ್ಲ, ನೋ ನೀಡ್ ಟು ವರಿ. ಈ ರೀತಿ ಇತ್ತು, ಬಟ್ ಈ ವರ್ಷ ಬ್ಲೂ ಪ್ರಿಂಟನ್ನು ತುಂಬ ಈಸಿಯಾಗಿ ಮಾಡಿದ್ದಾರೆ, ತುಂಬ ಈಸಿಯಾಗಿ ಅರ್ಥ ಆಗೋ ರೀತಿ ತುಂಬ ಸಿಂಪಲ್ ಆಗಿ ಕೊಟ್ಟಿದ್ದಾರೆ, ವಿಚ್ ಇಸ್ ವೆರಿ ಗುಡ್. ಸೊ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಫಿಸಿಕ್ಸ್ ಸಬ್ಜೆಕ್ಟ್. ಆಯಿತಾ? ಸೊ ಬೇರೆ ಸಬ್ಜೆಕ್ಟು ಕೂಡ ಕೊಟ್ಟಿದ್ದಾರೆ ಈಸಿಯಾಗಿ. ಓಕೆ, ಸೊ ಹಾಗಾಗಿ ನೀವು ಇಲ್ಲಿ ನಾನು ಫಿಸಿಕ್ಸ್ ಸಬ್ಜೆಕ್ಟ್ ಬಗ್ಗೆ ಮಾತ್ರ ಮಾತಾಡ್ತೀನಿ, ನೀವು ಕೆಮಿಸ್ಟ್ರಿ ಆಗಲಿ, ಬಯಾಲಜಿ ಆಗಲಿ, ಮ್ಯಾಥಮೆಟಿಕ್ಸ್ ಆಗಲಿ, ಸೊ ಯು ಕ್ಯಾನ್ ಅಪ್ಲೈ ದ ಸೇಮ್ ಪ್ರೊಸೀಜರ್ ಆರ್ ಸೇಮ್ ಓಕೆ ಸ್ಟ್ರಾಟಜಿ ಫಾರ್ ದೋಸ್ ಥಿಂಗ್ಸ್ ಆಲ್ಸೋ. ಸೊ ಇದು ಮಾಡಲ್ ಕ್ವಶನ್ ಪೇಪರ್ 1, 3 ಮಾಡಲ್ ಕ್ವಶನ್ ಪೇಪರ್ ಕೊಟ್ಟಿದ್ರು. ಈ ವರ್ಷನೂ 3 ಮಾಡಲ್ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ PU ಬೋರ್ಡಿಂದ. ಸೊ 3 ಮಾಡಲ್ ಕ್ವಶನ್ ಪೇಪರ್ಗೂ 3 ಬೇರೆ ಬ್ಲೂ ಪ್ರಿಂಟ್ಸ್ ಇತ್ತು. ಸಿ ಹಿಯರ್ ದಿಸ್ ಇಸ್ ದ ಓಕೆ, ಸೊ ಇದು ಮಾಡಲ್ ಕ್ವಶನ್ ಪೇಪರ್ 2ಗೆ ಬ್ಲೂ ಪ್ರಿಂಟು, ಇದು ಮಾಡಲ್ ಕ್ವಶನ್ ಪೇಪರ್ 3ಗೆ ಬ್ಲೂ ಪ್ರಿಂಟು. ಸೊ ಅದರಲ್ಲಿ MCQ, ಫಿಲ್ ಇನ್ ದ ಬ್ಲಾಂಕ್ಸು, ಶಾರ್ಟ್ ಆನ್ಸರು, ಲಾಂಗ್ ಆನ್ಸರು ಅಥವಾ
ಇದನ್ನೆಲ್ಲ ನಾವು ಅನಲೈಸ್ ಮಾಡ್ಕೊಂಡು ಅಥವಾ ಇದರಲ್ಲೇ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಅರ್ಥ ಆಗೋದು ಸ್ವಲ್ಪ ಕಷ್ಟ ಆಗ್ಬೋದು. ಅದನ್ನು ಅನಲೈಸ್ ಮಾಡಿ. ಸೊ ಐ ಹ್ಯಾವ್ ರಿಟನ್ ಇನ್ ಎ ಸಿಂಪಲ್ ವೇ ಫಾರ್ ಡಿರೈವೇಷನ್ ಆ್ಯಂಡ್ ನ್ಯೂಮರಿಕಲ್ಸ್. ಅಂದರೆ 25 ಮಾರ್ಕ್ಸನ್ನು ಹೇಗೆ ಪ್ರಿಡಿಕ್ಟ್ ಮಾಡ್ಬೋದು ಅನ್ನೋದಕ್ಕೆ ಸಿಂಪಲ್ ಆಗಿ ನಾನು 2024-25 ಐ ಹ್ಯಾವ್ ಡಿಕೋಡ್ ಮಾಡಿ ನಾನು ನಿಮಗೆ ಅರ್ಥ ಆಗೋ ರೀತಿ ಇಲ್ಲಿ ಬರೆದಿದ್ದೀನಿ. ಓಕೆ, ಸೊ ಮಾಡಲ್ ಕ್ವಶನ್ ಪೇಪರ್ 1ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ಸ್ ಆ್ಯಂಡ್ ಫೀಲ್ಡ್ಸಿಂದ ಡಿರೈವೇಷನ್ನು, ಇಲ್ಲಿ ಏನಿದೆ ಡಿರೈವೇಷನ್ಸ್ ಇದಿಷ್ಟು ಚಾಪ್ಟರ್ಸಿಂದ ಡಿರೈವೇಷನ್ ಕೇಳಿದರು. ಮಾಡಲ್ ಕ್ವಶನ್ ಪೇಪರ್ 2 ಇಂದ ಇದಿಷ್ಟು ಚಾಪ್ಟರಿಂದ ಡಿರೈವೇಷನ್ಸ್ ಕೇಳಿದ್ರು. ಮಾಡಲ್ ಕ್ವಶನ್ ಪೇಪರ್ 3 ಇಂದ ಇದಿಷ್ಟು ಚಾಪ್ಟರ್ಸಲ್ಲಿ ಡಿರೈವೇಷನ್ ಕೊಟ್ಟು ಕೇಳಿದ್ರು. ಅದೇ ರೀತಿ ಯೆಲ್ಲೋ ಕಲರಲ್ಲಿ ಏನು ಮಾರ್ಕ್ ಮಾಡಿದ್ದೀನಿ ಆ ಒಂದು ಚಾಪ್ಟರ್ಸಿಂದ ಆ ಒಂದು ಪರ್ಟಿಕ್ಯುಲರ್ ಮಾಡಲ್ ಕ್ವಶನ್ ಪೇಪರ್ಸಲ್ಲಿ ಏನು ಕೇಳಿದ್ರು, ನ್ಯೂಮರಿಕಲ್ ಕ್ವಶನ್ಸ್ ಕೇಳಿದರು. ಸೊ ಇಷ್ಟನ್ನು ಅನಲೈಸ್ ಮಾಡಿ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ, ಎಸ್ ಈ ಚಾಪ್ಟ್ರಿಂದ ಈ ವರ್ಷ ಅಂದರೆ ಪ್ರೀವಿಯಸ್ ಇಯರಲ್ಲಿ ಈ ಕ್ವಶನ್ಸ್ಗಳು ಬರಬಹುದು ಅಂತ ಒಂದು ಕಂಕ್ಲೂಷನಿಗೆ ಬಂದಿದ್ವಿ. ಸೊ ಸೇ ಫಾರ್ ಎಕ್ಸಾಂಪಲ್ ಈಗ ಮಾಡಲ್ ಕ್ವಶನ್ ಪೇಪರ್ 1 ನೋಡೋದಾದರೆ, ಸಿ ಹಿಯರ್ ದಿಸ್ ಇಸ್ ಮಾಡಲ್ ಕ್ವಶನ್ ಪೇಪರ್ 1 2024-25 ಅಕಾಡೆಮಿಕ್ ಇಯರ್ದು. ಓಕೆ, ಸೊ ನೋಡಿ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಿಂದ ಡಿರೈವೇಷನ್, ಕರೆಂಟ್ ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮು, ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸು, ವೇವ್ ಆಪ್ಟಿಕ್ಸ್, ಈ 5 ಚಾಪ್ಟರಿಂದ ಡಿರೈವೇಷನ್ಸ್ ಕೇಳಿದ್ರು. ಸಿ ಹಿಯರ್ ವಿ ಯು ಹ್ಯಾವ್ ದ ಕ್ವಶನ್ಸ್ಗಳು ಇಲ್ಲಿದಾವೆ ನೋಡಿ. ಸೊ ಇಲ್ಲಿದೆ. ಸೊ ಅಂದರೆ ಮಾಡಲ್ ಕ್ವಶನ್ ಪೇಪರ್ನು ಡೌನ್ಲೋಡ್ ಮಾಡಿ ಅದರಲ್ಲಿ ತೊಗೊಂಡಿರುವ ಒಂದು ಸ್ಕ್ರೀನ್ಶಾಟ್ಸ್ಗಳು. ಸೊ ಸೇಮ್ ಕ್ವಶನ್ ಪೇಪರ್ಸ್ ಹೇಗೆ ತೊಗೊಳ್ಳೋದು, ಹೇಗೆ ಸಿಗುತ್ತೆ ಅನ್ನೋದನ್ನು ಕೂಡ ಅಟ್ ದ ಎಂಡ್ ಆಫ್ ದ ವಿಡಿಯೋ ಹೇಳ್ತೀನಿ. ಸೊ ಪ್ಲೀಸ್ ವಾಚ್ ಅಂಟಿಲ್ ದ ಎಂಡ್. ಓಕೆ, ಸೊ ನೋಡಿ ನ್ಯೂಮರಿಕಲ್ಸ್ ಯಾವುದರಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸಲ್ಲಿ ಕೇಳಿದ್ದಾರೆ ನೋಡಿ. ಇಲ್ಲೊಂದು ಕ್ವಶನ್ ಇದೆ. ಅದಾದಮೇಲೆ ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ಕೇಳಿದ್ದಾರೆ. ಓಕೆ, ನ್ಯೂಮರಿಕಲ್ ಇದೆ, ಇಲ್ಲಿ ಯೆಲ್ಲೋ ಮಾರ್ಕ್ ಮಾಡಿದ್ದೀನಿ. ಸೊ ಅದಾದಮೇಲೆ ಆಲ್ಟರ್ನೇಟಿಂಗ್ ಕರೆಂಟ್ ಇಂದ ಕೇಳಿದ್ದಾರೆ. ಸಿ ಹಿಯರ್ AC ಇಂದ ಒಂದು ಕ್ವಶನ್ ಇದೆ. ಅದಾದಮೇಲೆ ರೇ ಆಪ್ಟಿಕ್ಸ್ ಇಂದ ಇದೆ. ಪ್ರಿಸಮ್ ರಿಲೇಟೆಡ್ ಒಂದು ಕ್ವಶನ್ ಕೇಳಿದ್ದಾರೆ. ಆಯಿತಾ? ಸೊ ಇದೇ ರೀತಿ 3 ಕ್ವಶನ್ ಪೇಪರ್ಸಿಂದು. ಓಕೆ, ಸೊ 3 ಕ್ವಶನ್ ಪೇಪರಿಂದು ಮಾಡಲ್ ಕ್ವಶನ್ ಪೇಪರ್ಸಲ್ಲಿ ಬರುವಂತಹ ಡಿರೈವೇಷನ್ಸ್ ಮತ್ತು ನ್ಯೂಮರಿಕಲ್ಸ್ ಕ್ವಶನ್ಸ್ಗಳು ಅದಕ್ಕೆ ತಕ್ಕಂಗೆ ಏನು ಬ್ಲೂ ಪ್ರಿಂಟು. ಸೊ ಇದನ್ನು ಇಲ್ಲಿ ಬರೆದು ಕಂಪೇರ್ ಮಾಡಿದ್ವಿ. ಆಯಿತಾ? ಸೊ ಮಾಡಲ್ ಕ್ವಶನ್ ಪೇಪರ್ 2 ಅದೇ ರೀತಿ ನೋಡಿ, ಇಲ್ಲಿ ಮಾಡಲ್ ಕ್ವಶನ್ ಪೇಪರ್ 3. ಇದಾದಮೇಲೆ ಸೊ ವಾಟ್ ಯು ನೀಡ್ ಟು ಡೂ ಇಸ್, ಓಕೆ 3 ಮಾಡಲ್ ಕ್ವಶನ್ ಪೇಪರು ಸಿಕ್ತು. ಓಕೆ, ಮಾಡಲ್ ಕ್ವಶನ್ ಪೇಪರಲ್ಲಿರುವಂಥ ಕ್ವಶನ್ಸು ಸಿಕ್ತು. ಸೊ ನಾವೀಗ ಏನು ಮಾಡಬೇಕು ಸರ್ ಅಂದರೆ, ನಾವು ಓಕೆ ಸೊ ಈಗೊಂದು ನಾನು ಅನಲೈಸ್ ಮಾಡಿದ್ದೀನಿ. ಅನಲೈಸ್ ಮಾಡೋದು ಥಿಂಕ್ ಲೈಕ್ ಒಬ್ಬ ಸ್ಟೂಡೆಂಟಾಗಿ ಥಿಂಕ್ ಮಾಡೋದಾದರೆ, ಓಕೆ ಪ್ರೀವಿಯಸ್ ಇಯರಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ನಮಗೆ ಡಿರೈವೇಷನ್ಸ್ 3 ಮಾಡಲ್ ಕ್ವಶನ್ ಪೇಪರಲ್ಲಿ ಕೇಳಿದರು. ಸೊ ಹಾಗಾಗಿ 100% ಡಿರೈವೇಷನ್ ಇದ್ದೇ ಇರುತ್ತೆ ಅಂತೇಳಿ ಒಂದು ಕಂಕ್ಲೂಷನಿಗೆ ಬರ್ಬೋದು. ಆಯಿತಾ? ಅದಾದಮೇಲೆ ನೆಕ್ಸ್ಟ್ ಡಿರೈವೇಷನ್ ಯಾವುದು ಅಂತ ಹೇಳಿದ್ರೆ, ಸೇ ಫಾರ್ ಎಕ್ಸಾಂಪಲ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮಿಂದ 3 ಮಾಡಲ್ ಕ್ವಶನ್ ಪೇಪರಲ್ಲಿ ಡಿರೈವೇಷನ್ ಕೇಳಿದ್ದಾರೆ. ಸೊ ಹಾಗಾಗಿ 2 ಕ್ವಶನ್ ಫಿಕ್ಸು. ಸೊ ಹಾಗಾಗಿ ನಾವು ಕರೆಂಟ್ ಎಲೆಕ್ಟ್ರಿಸಿಟಿ ಮತ್ತು ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮಿಂದ ಯಾವುದೇ ಕಾರಣಕ್ಕೂ ಡಿರೈವೇಷನ್ಸ್ನ ಕಲಿದಲೇ ಇರೋದು ಬೇಡ, ಕಲಿತೇ ಕಲಿಯೋಣ ಅನ್ನೋ ಒಂದು ಕಂಕ್ಲೂಷನಿಗೆ ಬರೋಣ. ಓಕೆ, ಅದಾದಮೇಲೆ ಫೈನಲ್ ಕ್ವಶನ್ ಪೇಪರನ್ನು ನಾನು ತೊಗೊಂಡಿದ್ದೀನಿ. ಅದನ್ನು ನಿಮಗೆ ಇಲ್ಲಿ ಸ್ಕ್ರೀನ್ಶಾಟ್ ಮುಖಾಂತರ ತೋರಿಸ್ತೀನಿ. ಓಕೆ, ಅದಾದಮೇಲೆ ಇನ್ನೊಂದು ಕ್ವಶನ್ ಬೇಕು. ಇನ್ನೊಂದು ಕ್ವಶನ್ ಎಲ್ಲಿಂದ ತೊಗೊಳ್ಳೋಣ ಡಿರೈವೇಷನ್ಗೆ? ಸಿ ಹಿಯರ್ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸಲ್ಲೂ ಕೂಡ 3 ವರ್ಷ ಅಲ್ಲ 3 ಮಾಡಲ್ ಕ್ವಶನ್ ಪೇಪರಲ್ಲಿ ಡಿರೈವೇಷನ್ ಕೇಳಿದ್ದಾರೆ. ಸೊ ನಮಗೆ ಡಿರೈವೇಷನ್ಸು 5 ಡಿರೈವೇಷನ್ಸ್ ಇರುತ್ತೆ, 3 ಡಿರೈವೇಷನ್ ಬರೀಬೇಕು. ಸೊ ಇದರಲ್ಲಿ ಒಂದು ಕಂಕ್ಲೂಷನಿಗೆ ಬಂದ್ವಿ, ಎಸ್ ಕರೆಂಟ್ ಎಲೆಕ್ಟ್ರಿಸಿಟಿ ಬಿಡೋದು ಬೇಡ, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಬಿಡೋದು ಬೇಡ, ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಬಿಡೋದು ಬೇಡ, ಅದರಲ್ಲಿ ಬರೋ ಎಲ್ಲ ಡಿರೈವೇಷನ್ಸು ಕ್ವಶನ್ಸ್ಗಳನ್ನು ಕಲ್ತ್ಕೊಬಿಡೋಣ ಅನ್ನೋ ಒಂದು ಕಂಕ್ಲೂಷನಿಗೆ ಬಂದ್ವಿ. ಹೌದಾ? ಎಸ್. ಜೊತೆಗೆ ಇನ್ನೆರಡು ಕ್ವಶನ್ ಸೇಫ್ಟಿಗೆ, ಯಾಕಂದರೆ ಅಕಸ್ಮಾತ್ ಇದರಲ್ಲಿ ಏನಾದರೂ ಪ್ರಿಡಿಕ್ಟ್ ಮಾಡಿದ್ದು ಅಥವಾ ಸಕ್ಸಸ್ ಆಗಲಿಲ್ಲ ಅಂದರೆ ಇನ್ನೆರಡು ಕ್ವಶನ್ ಸೇಫ್ಟಿಗೆ ಬೇಕಲ್ವಾ? ಸೊ ಹಾಗಾಗಿ ಇದಾದಮೇಲೆ ನನ್ನ ಸಜೆಷನ್ ಏನು, ದಿಸ್ ಇಸ್ ಜಸ್ಟ್ ಮೈ ಸಜೆಷನ್ ಏನು ಅಂದರೆ, ಯಾವ ಒಂದು ಚಾಪ್ಟರಲ್ಲಿ ಬರೀ ಒಂದೇ ಸಲ ಕ್ವಶನ್ಸ್ ಕೇಳಿರ್ತಾರೆ ಡಿರೈವೇಷನ್. ಸೇ ಫಾರ್ ಎಕ್ಸಾಂಪಲ್ ಯಾವುದು ಕರೆಂಟ್ ಎಲೆಕ್ಟ್ರಿಸಿಟಿ ಒಂದು, ಅದಾದಮೇಲೆ ಇನ್ನೊಂದೇ ಸಲ ಡಿರೈವೇಷನ್ ಕೇಳಿರೋದು ಯಾವುದು ಅಂತ ಹೇಳಿದ್ರೆ, ಸೇ ಫಾರ್ ಎಕ್ಸಾಂಪಲ್ ಇನ್ನೊಂದು ಯಾವುದು ರೇ ಆಪ್ಟಿಕ್ಸಲ್ಲಿ ಕೇಳಿದಾರಾ? ರೇ ಆಪ್ಟಿಕ್ಸ್ ಒಂದು. ಆಯಿತಾ? ಸೊ ಕರೆಂಟ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸು, ರೇ ಆಪ್ಟಿಕ್ಸು ಅಥವಾ ವೇವ್ ಆಪ್ಟಿಕ್ಸು, ಇವೆರಡರಲ್ಲಿ ಈ ಮೂರಲ್ಲಿ ಯಾವ್ದಾರ 2 ಚಾಪ್ಟರಿಂದ ಇನ್ನೆರಡು ಡಿರೈವೇಷನ್ಸ್ ಸೇಫ್ಟಿಗೆ ಓದ್ಕೊಬಿಡಿ. ಸೊ ದಟ್ ಓಕೆ, ಸೊ 5 ಕ್ವಶನ್ಸಿಗೆ ಓದ್ಕೊಂಡಂಗೆ ಆಗುತ್ತೆ. ಸೊ ನಾನೀಗ ಪ್ರಿಡಿಕ್ಟ್ ಮಾಡಿರೋದು ಯಾವ್ಯಾವುದು ಡಿರೈವೇಷನ್ಸ್ ಕೇಳ್ತಾರೆ ಅನ್ನೋದು ಪ್ರಿಡಿಕ್ಟ್ ಮಾಡಿರೋದು ಯಾವ್ಯಾವುದು? ಒಂದು ಕರೆಂಟ್ ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮು, ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸು, ಜೊತೆಗೆ ಇನ್ನೊಂದು ಯಾವುದು ತೊಗೊಳ್ಳೋಣ? ಓಕೆ ಸೊ ಇನ್ನೊಂದು ಅಂದರೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್, ಯಾಕಂದರೆ ಅದಕ್ಕೆ ವೆಯ್ಟೇಜ್ ಜಾಸ್ತಿ ಇದೆ, ಅದು ಒಂದನ್ನು ಕನ್ಸಿಡರ್ ಮಾಡ್ಕೊಂಡಿರೋಣ. ಓಕೆ, ಸೊ ಕರೆಂಟ್ ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮು, ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸು, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸು, ಜೊತೆಗೆ ರೇ ಆಪ್ಟಿಕ್ಸು ಇಲ್ಲ ವೇವ್ ಆಪ್ಟಿಕ್ಸ್, ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನು ಆಪ್ಷನ್ ಆಗಿ ಇಟ್ಕೊಳ್ಳಿ. ಸೊ ಟೋಟಲಿ 6 ಚಾಪ್ಟರ್ಸಿಂದ ನೀವು ಡಿರೈವೇಷನ್ಸ್ ಕಲ್ತ್ಕೋಬೇಕಾಗುತ್ತೆ, ಅದರಲ್ಲಿ ಯಾವುದಾದ್ರೂ 3 ಬಂದೇ ಬರುತ್ತೆ. ಓಕೆ, ಸೊ ಹಾಗಿದ್ರೆ ನಾವು ಲೆಟ್ ಅಸ್ ಚೆಕ್. ಆಯಿತಾ? ಸೊ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ಓಕೆ, ಯಾವ್ಯಾವ ಚಾಪ್ಟರಿಂದ ಕೇಳಿದ್ದಾರೆ ಅಂತೇಳಿ ಚೆಕ್ ಮಾಡೋಣ. ದಿಸ್ ಈಸ್ ವಾಟ್ ದ ಓಕೆ ಸಿ ಹಿಯರ್ ಫೈನಲ್ ಕ್ವಶನ್ ಪೇಪರ್ ಇದು. ಓಕೆ, ಸೊ 2024-25
2024-25 ಅಕಾಡೆಮಿಕ್ ಇಯರಲ್ಲಿ ಓಕೆ 3 ಎಕ್ಸಾಮ್ ನಡೆಯುತ್ತೆ. ಅದು ನಿಮಗೆ ಯೂಶಲಿ ಗೊತ್ತಿರುತ್ತೆ. ಸೊ 3 ಎಕ್ಸಾಮಲ್ಲಿ ಮೊದಲನೇ ಎಕ್ಸಾಮಲ್ಲಿ ಬಂದಿರುವಂತಹ ಕ್ವಶನ್ ಪೇಪರ್ ಇದು. ಆ ಕ್ವಶನ್ ಪೇಪರಲ್ಲಿ ಓಕೆ ಇರುವಂಥ ಕ್ವಶನ್ ನೋಡಿ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಡ್ಯೂ ಟು ಎ ಪಾಯಿಂಟ್ ಆನ್ ದ ಚಾರ್ಜ್, ದಟ್ ಮೀನ್ಸ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಪ್ರಿಡಿಕ್ಟ್ ಮಾಡಿದ್ವಿ, ಬಂತು ಇಲ್ಲಿ ಕ್ವಶನ್ನು. ಅರೈವ್ ಅಟ್ ದ ಕಂಡೀಷನ್ ಫಾರ್ ದ ವೀಟ್ ಸ್ಟೋನ್ ಬ್ರಿಡ್ಜ್, ಸೊ ದಿಸ್ ಈಸ್ ಕರೆಂಟ್ ಎಲೆಕ್ಟ್ರಿಸಿಟಿ ಪ್ರಿಡಿಕ್ಟ್ ಮಾಡಿದ್ವಿ, 100% ಬಂದೇ ಬರುತ್ತೆ ಅಂತೇಳಿ 3 ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟಿದ್ರು, ಬಂದಿದೆ ಇಲ್ಲಿ. ನೆಕ್ಸ್ಟ್ ಅಪ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ದ ಫೋರ್ಸ್ ಪರ್ ಯೂನಿಟ್ ಲೆಂತ್ ಬಿಟ್ವೀನ್ ಸೊ ದಿಸ್ ಈಸ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಚಾಪ್ಟರು 100% ಬಂದೇ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದ್ವಿ, ಇಲ್ಲಿ ಕೊಟ್ಟಿದ್ರು. ಓಕೆ ಸೊ ನೆಕ್ಸ್ಟು ಸ್ನೆಲ್ಸ್ ಲಾ, ಸೊ ದಿಸ್ ಈಸ್ ರೇ ಆಪ್ಟಿಕ್ಸ್, ಹೈಗನ್ಸ್ ಪ್ರಿನ್ಸಿಪಲ್. ಮೋರ್ ದ್ಯಾನ್ ದಟ್ ಓಕೆ ಸ್ನೆಲ್ಸ್ ಲಾ ಆಫ್ ರಿಫ್ರಾಕ್ಷನ್ ಯೂಸಿಂಗ್ ಹೈಗನ್ಸ್ ಪ್ರಿನ್ಸಿಪಲ್, ದಿಸ್ ಇಸ್ ವೇವ್ ಆಪ್ಟಿಕ್ಸ್, ರೇ ಆಪ್ಟಿಕ್ಸ್ ಅಲ್ಲ ವೇವ್ ಆಪ್ಟಿಕ್ಸು. ಸೊ 100% ಅಂದರೆ ಅದೊಂದು ಎಕ್ಸ್ಟ್ರಾ ಚಾಪ್ಟ್ರು ಇರಲಿ ಅಂತ ಅಂದ್ಕೊಂಡಿದ್ವಿ. ಸೊ ಅದರಿಂದ ಒಂದು ಕ್ವಶನ್ ಬಂದಿದೆ. ನೆಕ್ಸ್ಟು ರೆಕ್ಟಿಫೈಯರ್ ವಿತ್ ದ ಹೆಲ್ಪ್ ಆಫ್ ಫುಲ್ ವೇವ್ ರೆಕ್ಟಿಫೈಯರ್ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸು, ಸೊ ಅದ್ರದ್ದು ಒಂದು 100% ಕ್ವಶನ್ ಬಂದೇ ಬರುತ್ತೆ ಅಂದ್ಕೊಂಡಿದ್ವಿ, ಅದರಲ್ಲೂ ಬಂದಿದೆ. ಓಕೆ ಇಫ್ ಯು ಇಗ್ನೋರ್ ವೇವ್ ಆಪ್ಟಿಕ್ಸ್, ಇಗ್ನೋರ್ ಮಾಡಿದ್ದಿದ್ರು ನೋ ಪ್ರಾಬ್ಲಮ್, ಯಾಕಂದರೆ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಫಿಕ್ಸ್ ಆಗಿದ್ರಿ, ಯಾವುದು ಕರೆಂಟ್ ಎಲೆಕ್ಟ್ರಿಸಿಟಿ ಫಿಕ್ಸ್ ಆಗಿದ್ರಿ, ಅದಾದಮೇಲೆ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಫಿಕ್ಸ್ ಆಗಿದ್ರಿ, 3 ಚಾಪ್ಟರ್ ಬರೋ ಎಲ್ಲ ಡಿರೈವೇಷನ್ ಕಲ್ತ್ರೆ ಈಸಿಯಾಗಿ ನಿಮಗೆ 15 ಮಾರ್ಕ್ಸ್ ಸಿಕ್ಕೋಗುತ್ತೆ. ಓಕೆ ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಪ್ರಿಡಿಕ್ಟ್ ದ ಕ್ವಶನ್ಸ್ ಬೇಸ್ಡ್ ಆನ್ ದ ಬ್ಲೂ ಪ್ರಿಂಟ್ಸ್ ಆ್ಯಂಡ್ ಮಾಡೆಲ್ ಕ್ವಶನ್ ಪೇಪರ್ಸ್ ಆ್ಯಂಡ್ ಅಲಾಂಗ್ ವಿತ್ ದಟ್. ಓಕೆ ಸೊ ನಾವು ಲೆಟ್ ಅಸ್ ಕಮ್ ಟು ದ ನ್ಯೂಮರಿಕಲ್ ಪಾರ್ಟ್. ನ್ಯೂಮರಿಕಲ್ ಪಾರ್ಟಲ್ಲಿ ಬರೋಣ. ಸೊ ಅದೇ ಪ್ರೀವಿಯಸ್ ಇಯರಲ್ಲಿ ನೋಡಿ ನ್ಯೂಮರಿಕಲಲ್ಲಿ ತೊಗೊಳ್ಳೋಣ ಈಗ. ಸೊ ನ್ಯೂಮರಿಕಲ್ ತೊಗೊಳ್ಳೋದಾದರೆ ಸಿ ಹಿಯರ್ ಐ ಯೂಸ್ ದ ರೆಡ್ ಕಲರ್. ಓಕೆ ರೆಡ್ ಕಲರ್ ಇಂಕನ್ನು ಯೂಸ್ ಮಾಡ್ತೀನಿ. ನೋಡಿ ನ್ಯೂಮರಿಕಲಲ್ಲಿ 3 ವರ್ಷದಲ್ಲಿ ಕೇಳಿರುವಂತಹ ಚಾಪ್ಟರ್ ಯಾವುದು, ಅದು 3 ವರ್ಷ ಅಂತೀನಿ, 3 ಮಾಡೆಲ್ ಕ್ವಶನ್ ಪೇಪರಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿ ಇಲ್ಲಿ. ಓಕೆ ಸೊ ನೋಡಿ ಕರೆಂಟ್ ಎಲೆಕ್ಟ್ರಿಸಿಟಿಲಿ 3 ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಸೊ ಹಾಗಾಗಿ ಒಂದಕ್ಕೆ ಫಿಕ್ಸ್ ಆಗೋಣ, 2 ಕ್ವಶನ್ ಬೇಕು ಮಿನಿಮಮ್ಮು, ಮ್ಯಾಕ್ಸಿಮಮ್ 5 ಕ್ವಶನ್ಸನ್ನು ಅಂದರೆ 5 ಚಾಪ್ಟರ್ಸ್ ನ್ಯೂಮರಿಕಲ್ಸ್ ಕಲ್ತ್ಕೊಳ್ಳೋಣ. ಸೊ ಯಾಕಂದರೆ ಸೇಫ್ಟಿಗಿರಲಿ. ಅದರಲ್ಲಿ ಒಂದು ಯಾವುದು ಕರೆಂಟ್ ಎಲೆಕ್ಟ್ರಿಸಿಟಿ ಆಯಿತು. ನೆಕ್ಸ್ಟು ನೋಡಿ ಇಲ್ಲಿ ಆಲ್ಟರ್ನೇಟಿಂಗ್ ಕರೆಂಟ್. ನೋಡಿ ಆಲ್ಟರ್ನೇಟಿಂಗ್ ಕರೆಂಟಲ್ಲಿ ಎಸ್ ಮಾಡೆಲ್ ಕ್ವಶನ್ ಪೇಪರ್ 1, MQP2, MQP3 3ರಲ್ಲೂ ಕೇಳಿದ್ದಾರೆ. ಸೊ 2 ಚಾಪ್ಟರ್ ಫಿಕ್ಸ್ ಆಯಿತು. ಅದಾದಮೇಲೆ ಓಕೆ ಸೊ ಇನ್ನು 2 ವರ್ಷದಲ್ಲಿ ಕೇಳಿರುವಂತಹ ಕ್ವಶನ್ ಯಾವುದು ಅಂದರೆ ನೋಡಿ ರೇ ಆಪ್ಟಿಕ್ಸು. ಓಕೆ ಸೊ ರೇ ಆಪ್ಟಿಕ್ಸ್ ಒಂದು ಓಕೆ ಸೊ ಏನು ಮಾಡೋಣ, ಪ್ರಿಡಿಕ್ಟ್ ಮಾಡಿ ಇಟ್ಕೊಂಡಿರೋಣ. ಸಿನ್ಸ್ ಅಲ್ಲಿ ಯಾವುದು ಡಿರೈವೇಷನಲ್ಲಿ ಕೇಳಿರೋದ್ರಿಂದ ರೇ ಆಪ್ಟಿಕ್ಸಲ್ಲಿ ಇಲ್ಲಿ ಕೇಳೋ ಡೌಟು, ಬಟ್ ಸೊ ಲೆಟ್ ಅಸ್ ಪ್ರಿಡಿಕ್ಟ್. ಓಕೆ ಸೊ ರೇ ಆಪ್ಟಿಕ್ಸಿಂದ ಬರ್ಬೋದು ಅಂತೇಳಿ. ಸೊ ಅದಾದಮೇಲೆ ನೆಕ್ಸ್ಟ್ ಯಾವುದು, ಸೇ ಫಾರ್ ಎಕ್ಸಾಂಪಲ್ ರೇ ಆಪ್ಟಿಕ್ಸ್ ಆಯಿತಾ, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ನೋಡಿ ಇಲ್ಲಿ ನ್ಯೂಮರಿಕಲ್ ಇದೆ. ಸೊ ಹಾಗಾಗಿ ಅದರಲ್ಲೂ ಬರ್ಬೋದು ಅಂತ ಒಂದು ಪ್ರಿಡಿಕ್ಟ್ ಮಾಡಿರೋಣ. ಯಾವ್ಯಾವ ಚಾಪ್ಟರು, ಒಂದು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸು, ಕರೆಂಟ್ ಎಲೆಕ್ಟ್ರಿಸಿಟಿ, ಅದಾದಮೇಲೆ ರೇ ಆಪ್ಟಿಕ್ಸು, ಅದಾದಮೇಲೆ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಓಕೆ ಸೊ ಇದ್ರ ಜೊತೆಗೆ ಇನ್ನೂ ಒಂದು ಚಾಪ್ಟರ್ ಬೇಕು ಅಂತ ಹೇಳಿದ್ರೆ ಸೇಫ್ಟಿ ಪರ್ಪಸ್ಗೆ ಇಫ್ ಯು ವಾಂಟ್ ಅನದರ್ ಒಂದು ಚಾಪ್ಟರ್, ಗೋ ಫಾರ್ ಡ್ಯುಯಲ್ ನೇಚರ್ ಆಯಿತಾ. ಸೊ ಹಾಗಾಗಿ ಟೋಟಲ್ 5 ಚಾಪ್ಟರ್ಸ್ ಯಾವ್ಯಾವುದು, ಮತ್ತೊಂದು ಒನ್ಸ್ ಅಗೇನ್ ಐ ವಿಲ್ ರಿಪೀಟ್. ಒನ್ ಈಸ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಅನದರ್ ಒನ್ ಈಸ್ ಕರೆಂಟ್ ಎಲೆಕ್ಟ್ರಿಸಿಟಿ, ಅನದರ್ ಒನ್ ಈಸ್ ಆಲ್ಟರ್ನೇಟಿಂಗ್ ಕರೆಂಟ್, ಆ್ಯಂಡ್ ಅನದರ್ ಒನ್ ಈಸ್ ಯಾವುದು ರೇ ಆಪ್ಟಿಕ್ಸು, ಜೊತೆಗೆ ಡ್ಯುಯಲ್ ನೇಚರ್. ಈ 5 ಚಾಪ್ಟರ್ನ ಪ್ರಿಡಿಕ್ಟ್ ಮಾಡೋಣ. ನಾವು ಲೆಟ್ಸ್ ಚೆಕ್ ವೆದರ್ ದ ಸೇಮ್ ಚಾಪ್ಟರ್ ಇಂದ ಕ್ವಶನ್ಸ್ ಕೇಳಿದಾರ ಇಲ್ವಾ ಅಂತೇಳಿ ಪ್ರೀವಿಯಸ್ ಇಯರಲ್ಲಿ. ಓಕೆ ಸೊ ಟು ಅವಾಯ್ಡ್ ದ ಕನ್ಫ್ಯೂಷನ್ಸ್ ಐ ವಿಲ್ ರೈಟ್ 2024-25 ಕ್ವಶನ್ ಪೇಪರ್. ದಿಸ್ ಒನ್ ಇಸ್ ಯೂನಿಫಾರ್ಮ್ಲಿ ಚಾರ್ಜ್ ಸ್ಪೆರಿಕಲ್ ಶೆಲ್, ದಿಸ್ ಇಸ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಚಾಪ್ಟರ್. ಓಕೆ ಸೊ ಒಂದು ಕ್ವಶನ್ನು ಪ್ರಿಡಿಕ್ಟ್ ಮಾಡಿರೋದ್ರಲ್ಲೇ ಬಂತು. 2 ಐಡೆಂಟಿಕಲ್ ಸೆಲ್ಸ್ ಈಚ್ ಆಫ್ EMF, ದಿಸ್ ಇಸ್ ಕರೆಂಟ್ ಎಲೆಕ್ಟ್ರಿಸಿಟಿ. ಓಕೆ ಸೊ 100% ಅಂತ ಪ್ರಿಡಿಕ್ಟ್ ಮಾಡಿದ್ವಿ, ಬಂದಿದೆ ಕ್ವಶನ್ನು. LCR ಸರ್ಕ್ಯೂಟು, ದಟ್ ಮೀನ್ಸ್ AC ಆಲ್ಟರ್ನೇಟಿಂಗ್ ಕರೆಂಟ್, 100% ಪ್ರಿಡಿಕ್ಟ್ ಮಾಡಿದ್ವಿ, ಬಂದಿದೆ ಕ್ವಶನ್ನು. ನೆಕ್ಸ್ಟ್ ಆಬ್ಜೆಕ್ಟ್ ಅಟ್ ಎ ಹೈಟ್ MM ಪರ್ಪೆಂಡಿಕ್ಯುಲರ್ ಟು ದ ಆಕ್ಸಿಸ್ ಆಫ್ ದ ಕಾನ್ವೆಕ್ಸ್ ಲೆನ್ಸ್, ಸೊ ದಿಸ್ ಇಸ್ ರೇ ಆಪ್ಟಿಕ್ಸ್, 100% ಪ್ರಿಡಿಕ್ಟ್ ಮಾಡಿದ್ವಿ, ಬಂದಿದೆ ಕ್ವಶನ್ನು ಆಯಿತಾ. ಸೊ ಅಂದರೆ ಡಿರೈವೇಷನಲ್ಲಿ ವೇವ್ ಆಪ್ಟಿಕ್ಸ್ ಕೇಳಿದ್ರು, ಸೊ ಹಾಗಾಗಿ ಐ ಕನ್ಫ್ಯೂಸ್ಡ್, ಅಲ್ಲಿ ರೇ ಆಪ್ಟಿಕ್ಸ್ ಅಂದಿದ್ದೆ. ಸೊ ಐ ವಿಲ್ ಜಸ್ಟ್ ಚೇಂಜ್ ದಟ್ ಒನ್. ಓಕೆ ಇಲ್ಲಿ ವೇವ್ ಆಪ್ಟಿಕ್ಸಲ್ಲಿ ಅಲ್ಲಿ ಕೇಳಿದ್ರು, ಡಿರೈವೇಷನಲ್ಲಿ ರೇ ಆಪ್ಟಿಕ್ಸಲ್ಲಿ ಏನು ಮಾಡಿದ್ದಾರೆ, ನ್ಯೂಮರಿಕಲ್ ಕೇಳಿದ್ದಾರೆ. ಓಕೆ ಸೊ ರೇ ಆಪ್ಟಿಕ್ಸು, ವೇವ್ ಆಪ್ಟಿಕ್ಸ್, ನ್ಯೂಮರಿಕಲ್ ಡಿರೈವೇಷನ್ 2 ಕಲ್ತ್ರೆ ಸೊ 100% ಈ ವರ್ಷನೂ ಯಾವುದ್ರಲ್ಲಾರು ಒಂದು ಕಡೆ ಕೇಳಬಹುದು ಅಂತ ಪ್ರಿಡಿಕ್ಟ್ ಮಾಡ್ಬೋದು. ಓಕೆ ಸೊ ಇದಿಷ್ಟು ಪ್ರೀವಿಯಸ್ ಇಯರ್ನ ಪ್ರಿಡಿಕ್ಷನ್ನು. ಪ್ರೀವಿಯಸ್ ಇಯರಲ್ಲಿ ಯಾರು ಈ ರೀತಿ ಪ್ರಿಡಿಕ್ಟ್ ಮಾಡಿರ್ತಾರೋ ಈಸಿಯಾಗಿ ಅವರು 25 ಮಾರ್ಕ್ಸನ್ನು ತೊಗೊಂಡ್ಬಿಟ್ಟಿರ್ತಾರೆ. ಓಕೆ ಎಸ್ ಸೊ ಹಾಗಿದ್ರೆ ಈ ವರ್ಷ ಮಾಡಲ್ ಕ್ವಶನ್ ಪೇಪರ್ ಇದೆಯಾ? ಎಸ್. ಸೊ 2000 ನೋಡಿ ಇಲ್ಲಿ 2025-26 ಸೆಕೆಂಡ್ PUC ಗೌರ್ಮೆಂಟ್ ಆಫ್ ಕರ್ನಾಟಕ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್. ಓಕೆ ಸೊ ಫಿಸಿಕ್ಸಿಂದು ಬ್ಲೂ ಪ್ರಿಂಟನ್ನು ಬಿಟ್ಟಿದ್ದಾರೆ. ಓಕೆ ಸೊ ಬ್ಲೂ ಪ್ರಿಂಟಲ್ಲಿ ಏನು ಹೇಳ್ತಿದ್ದಾರೆ, ಪ್ರೀವಿಯಸ್ ಟೈಪು 3 ಮಾಡಲ್ ಕ್ವಶನ್ ಪೇಪರ್ಸಿಗೆ ಬೇರೆ ರೀತಿ ಬ್ಲೂ ಪ್ರಿಂಟ್ ಕನ್ಫ್ಯೂಷನ್ ಆಗಿರೋ ರೀತಿ ಬಿಟ್ಟಿಲ್ಲ. ಇನ್ಸ್ಟೆಡ್ ದೇ ಗೇವ್ ವೆರಿ ಈಸಿಲಿ. ಓಕೆ ಸೊ ತುಂಬ ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ನೋಡಿ ವಿ ಕ್ಯಾನ್ ಪ್ರಿಡಿಕ್ಟ್ ದಿಸ್
5 ಮಾರ್ಕ್ಸ್ ಕ್ವಶನ್ಸ್. ಓಕೆ, ಸೊ ಯಾವ್ಯಾವ ಚಾಪ್ಟರಿಂದ ಬರುತ್ತೆ, ಇನ್ಕ್ಲೂಡಿಂಗ್ ನ್ಯೂಮರಿಕಲ್ಸ್ ಮತ್ತು ಡಿರೈವೇಷನ್ಸ್ ಎರಡನ್ನೂ ಕೊಟ್ಟಿದ್ದಾರೆ. ಸೊ ಯಾವ ಚಾಪ್ಟರ್, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸು. ಓಕೆ, ಸೊ ಆಲ್ ದೀಸ್ ಥಿಂಗ್ಸ್ ಯು ಕ್ಯಾನ್ ಅಬ್ಸರ್ವ್. ಓಕೆ, ಸೊ ಅಲ್ಲಿ ಯಾವುದೆಲ್ಲ ಬರೆದಿದ್ದಾರೆ ಅಷ್ಟು ಇದರಲ್ಲಿ ಏನು ಚಾಪ್ಟ್ರಿಂದ ಐದರ್ ಯು ಕ್ಯಾನ್ ಗೆಟ್ ದ ನ್ಯೂಮರಿಕಲ್ ಆರ್ ಡಿರೈವೇಷನ್. ಸೊ ಇದರಲ್ಲಿ ನಾವು ಪ್ರಿಡಿಕ್ಟ್ ಮಾಡೋದಾದರೆ ಹೇಗೆ ಪ್ರಿಡಿಕ್ಟ್ ಮಾಡಬೇಕು? ಸೊ ಇನ್ ಆರ್ಡರ್ ಟು ಪ್ರಿಡಿಕ್ಟ್ ದಟ್ ಒನ್ ಯು ಹ್ಯಾವ್ ಟು ಅನಲೈಸ್ ದ ಮಾಡಲ್ ಕ್ವಶನ್ ಪೇಪರ್ಸ್. ಸೊ ಮಾಡಲ್ ಕ್ವಶನ್ ಪೇಪರ್ಸ್ ಎಲ್ಲಿ ಸಿಗುತ್ತೆ ಅಂತೇಳಿ ನಾನು ನಿಮಗೆ ಹೇಳ್ತೀನಿ ಈಗ. ಸೊ ಆ ಒಂದು ವೆಬ್ಸೈಟಿನ ಲಿಂಕ್ಗಳನ್ನು ಕೂಡ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಡಿಸ್ಕ್ರಿಪ್ಷನಿಂದ ಮಾಡಲ್ ಕ್ವಶನ್ ಪೇಪರ್ಸ್ಗಳನ್ನು ಡೌನ್ಲೋಡ್ ಮಾಡಿ. ಅಕಸ್ಮಾತ್ ನಿಮ್ಮ ಹತ್ರ ಆಲ್ರೆಡಿ ಇತ್ತು ಅಂತ ಹೇಳಿದ್ರೆ ಜಸ್ಟ್ ಅನಲೈಸ್ ಮಾಡಿಬಿಟ್ಟು ಯು ಮೂವ್ ಆನ್. ಓಕೆ, ಸೊ ನಾನೀಗ ನಿಮಗೆ ಪ್ರಿಡಿಕ್ಟ್ ಮಾಡೋದು ಯಾವುದು ಅಂದರೆ 5 ಮಾರ್ಕ್ಸ್ ಕ್ವಶನ್ನು. ಸೊ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಿಂದ ಐದರ್ ಯು ವಿಲ್ ಗೆಟ್ ಡಿರೈವೇಷನ್ ಆರ್ ನ್ಯೂಮರಿಕಲ್. ಓಕೆ, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್, ಒನ್ಸ್ ಅಗೇನ್ ಡಿರೈವೇಷನ್ ಆರ್ ನ್ಯೂಮರಿಕಲ್. ಓಕೆ, ಕರೆಂಟ್ ಎಲೆಕ್ಟ್ರಿಸಿಟಿ ಡಿರೈವೇಷನ್ ಆ್ಯಂಡ್ ನ್ಯೂಮರಿಕಲ್. ಸೊ 2 ಇದೆ, ನಂಬರ್ ಆಫ್ ಕ್ವಶನ್ಸ್ 2 ಇದೆ. ಒಂದು ನ್ಯೂಮರಿಕಲಲ್ಲಿ ಕೇಳ್ತಾರೆ, ಒಂದು ಡಿರೈವೇಷನಲ್ಲಿ ಕೇಳ್ತಾರೆ. ಓಕೆ, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್, ಗೋ ಫಾರ್ ಡಿರೈವೇಷನ್. ಈ ಚಾಪ್ಟ್ರಿಂದ ಡಿರೈವೇಷನ್ಸ್ ಕಲ್ತ್ಕೊಳ್ಳಿ. ನೆಕ್ಸ್ಟ್ ಆಲ್ಟರ್ನೇಟಿಂಗ್ ಕರೆಂಟಿಂದ ನ್ಯೂಮರಿಕಲ್ಸ್ನ ಕಲ್ತ್ಕೊಳ್ಳಿ. ನ್ಯೂಮರಿಕಲ್ಸ್ ಕೇಳುವಂಥ ಚಾನ್ಸಸ್ ಜಾಸ್ತಿ. ಓಕೆ, ಸೊ ಅದಾದಮೇಲೆ ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್, ಗೋ ಫಾರ್ ನ್ಯೂಮರಿಕಲ್ಸ್. ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸಲ್ಲಿ ನ್ಯೂಮರಿಕಲ್ಸ್ ಮೇಲೆ ಜಾಸ್ತಿ ಇಂಪಾರ್ಟೆನ್ಸ್ನ ಕೊಡಿ. ಅದಾದಮೇಲೆ ವೇವ್ ಆಪ್ಟಿಕ್ಸಲ್ಲಿ ಡಿರೈವೇಷನ್ ಮೇಲೆ, ಓಕೆ, ಥಿಯರಿ ಪಾರ್ಟು ಮತ್ತು ಡಿರೈವೇಷನ್ ಮೇಲೆ ಇಂಪಾರ್ಟೆನ್ಸ್ನ ಕೊಡಿ. ಅದಾದಮೇಲೆ ನೆಕ್ಸ್ಟು ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸಲ್ಲಿ ಡಿರೈವೇಷನ್ ಅಂದರೆ ಫುಲ್ ವೇವ್, ಹಾಫ್ ವೇವ್ ರೆಕ್ಟಿಫೈರ್ಸ್ ಇದೆಯಲ್ಲ, ಸೊ ಮೋಸ್ಟ್ ಆಫ್ ದ ಇಂಪಾರ್ಟೆಂಟ್, ಅದನ್ನು ಪ್ರಿಡಿಕ್ಟ್ ಮಾಡಬಹುದು. ಓಕೆ, ಸೊ ನೋಡಿ ನ್ಯೂಮರಿಕಲ್ಸ್ ಯಾವ್ಯಾವುದು 1 2 3 4 5 5 ಚಾಪ್ಟರ್ಸು ನ್ಯೂಮರಿಕಲ್ಸು. ಡಿರೈವೇಷನ್ 1 2 3 4 5 6 ಚಾಪ್ಟರ್ಸು ಡಿರೈವೇಷನ್ಸು. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಪ್ರಿಡಿಕ್ಟ್ 25 ಮಾರ್ಕ್ಸ್. ಓಕೆ, ಸೊ ಹಾಗಿದ್ರೆ ಸರ್ ಈ ಚಾಪ್ಟರ್ ಏನೋ ಹೇಳ್ಬಿಟ್ರೆ ಚಾಪ್ಟ್ರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು, ಡಿರೈವೇಷನ್ಸ್ ಕ್ವಶನ್ಸ್ ಯಾವುದು, ನ್ಯೂಮರಿಕಲ್ ಕ್ವಶನ್ಸ್ ಯಾವುದು, ಅದಕ್ಕೆ ಯಾವುದಾದ್ರು ರೆಫರೆನ್ಸ್ ಇದೆಯಾ ಅಂತ ಕೇಳಿದ್ರೆ ಎಸ್. ಸೊ ಆ ರೆಫರೆನ್ಸಸ್ಗಳು ನಾಟ್ ಫ್ರಮ್ ಎನಿ ಅದರ್ ಸೋರ್ಸಸ್, ಇಟ್ ಈಸ್ ಫ್ರಮ್ ಪಿ ಯು ಬೋರ್ಡಿನ ವೆಬ್ಸೈಟಿಂದನೇ ನಾನು ಹೇಳ್ತೀನಿ ಹೇಗೆ ಯಾವ್ಯಾವುದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತೇಳಿ. ಆ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಗೆ ತೊಗೊಳ್ಳೋದು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಹಾಗಾಗಿ ಕಂಪ್ಲೀಟಾಗಿ ನೋಡಿ. ಓಕೆ, ಸೊ ವಿಡಿಯೋ ಸ್ವಲ್ಪ ಲೆಂತ್ ಇದ್ದರೆ ಪ್ಲೇಬ್ಯಾಕ್ ಸ್ಪೀಡ್ನ ಜಾಸ್ತಿ ಮಾಡಿ ನೋಡಿ, ಇಲ್ಲ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನೋಡಿ. ಸೊ ಖಂಡಿತ ನಿಮಗೆ ಹೆಲ್ಪ್ ಆಗೇ ಆಗುತ್ತೆ. ನಾವು ಐ ವಿಲ್ ಗಿವ್ ಯು ಓಕೆ, ಸೊ ಹೌ ಟು ಗೆಟ್ ಇನ್ ಟು ದಟ್ ವೆಬ್ಸೈಟ್ ಲಿಂಕ್ಸಿಗೆ ಹೇಗೆ ಹೋಗೋದು ಅಂತೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಎಸ್. ಓಕೆ, ಸೊ ನೀವೇನು ಮಾಡಬೇಕು ಅಂದರೆ ಯು ಹ್ಯಾವ್ ಟು ಓಪನ್ ದ ಗೂಗಲ್ ಓಪನ್ ಮಾಡಿಬಿಟ್ಟು. ಓಕೆ, ಸೊ ಇಫ್ ಯು ಹ್ಯಾವ್ ದ ಫೋನ್ ಆರ್ ಇಫ್ ಯು ಹ್ಯಾವ್ ದ ಲ್ಯಾಪ್ಟಾಪ್, ಯಾವುದ್ರಲ್ಲಾದರೂ ಆಗಲಿ ಗೂಗಲ್ ಓಪನ್ ಮಾಡಿ. ಗೂಗಲ್ ಓಪನ್ ಮಾಡಾದ್ಮೇಲೆ ಕರ್ನಾಟಕ ಪಿ ಯು ಬೋರ್ಡ್ ಅಂತೇಳಿ ಟೈಪ್ ಮಾಡಿ ಸರ್ಚ್ ಕೊಡಿ. ಸೊ ಸಮ್ ವಾಟ್ ಯು ವಿಲ್ ಗೆಟ್ ಲೈಕ್ ದಿಸ್. ಸೊ ಹಿಯರ್ ಇದನ್ನು ಚೆಕ್ ಮಾಡ್ಕೊಳ್ಳಿ, PUE karnataka.government.in ಇದೇ ವೆಬ್ಸೈಟ್ ಆಗಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯು ವಿಲ್ ಬಿ ಎಂಟರಿಂಗ್ ಇನ್ ಟು ದಿಸ್ ವೆಬ್ ಪೇಜಿಗೆ ಎಂಟರ್ ಆಗ್ತೀರಾ. ವೆಬ್ ಪೇಜಿಗೆ ಎಂಟರ್ ಆದಮೇಲೆ ಸೊ ಇಲ್ಲಿ ಸ್ಟೂಡೆಂಟ್ ಕಾರ್ನರ್ ಅಂತಿದೆ. ಸ್ಟೂಡೆಂಟ್ ಕಾರ್ನರ್ ಮೇಲೆ ಕ್ಲಿಕ್ ಮಾಡಿದ್ರೆ ಯು ವಿಲ್ ಗೆಟ್ ಸೆಕೆಂಡ್ PUC ಸ್ಟೂಡೆಂಟ್ ಕಾರ್ನರ್ ಅಂತಿದೆ. ಆ ಸೆಕೆಂಡ್ PUC ಸ್ಟೂಡೆಂಟ್ ಕಾರ್ನರ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಯು ವಿಲ್ ಗೆಟ್ ದ ವೆಬ್ ಪೇಜ್ ಲೈಕ್ ದಿಸ್. ಸೊ ಈ ರೀತಿ ಒಂದು ವೆಬ್ ಪೇಜ್ ಸಿಗುತ್ತೆ. ಓಕೆ, ಸೊ ಹಿಯರ್ ಯು ಕ್ಯಾನ್ ಅಬ್ಸರ್ವ್. ಸೊ ಇದರಲ್ಲಿ ನಿಮಗೆ ಸೆಕೆಂಡ್ PUC ಓಕೆ ಆಲ್ ದ ಇನ್ಫಾರ್ಮೇಷನ್ಸ್ ಇಲ್ಲಿರುತ್ತೆ. ಓಕೆ, ಸೊ ವಿಡಿಯೋ ಕ್ಲಾಸಸ್ ಆಗಿರ್ಬೋದು ಅಥವಾ ನಾಟ್ ವಿಡಿಯೋ ಕ್ಲಾಸಸ್, ಸೊ ಏನಾದರೂ ವಿಡಿಯೋ ಇನ್ಫಾರ್ಮೇಷನ್ ಆಗಿರ್ಬೋದು ಅದಿರುತ್ತೆ. ಅದಾದಮೇಲೆ ಇಲ್ಲಿ ನಿಮಗೆ ಬರುತ್ತೆ ನೋಡಿ ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟ್ ಇದೆ. ಸೊ ಈ ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟಿಂದನೇ ನಾನು ನಿಮಗೆ ಬ್ಲೂ ಪ್ರಿಂಟ್ನ ಡೌನ್ಲೋಡ್ ಮಾಡ್ಕೊಂಡಿದ್ದು. ಎಲ್ಲ ಸಬ್ಜೆಕ್ಟಿಂದು ಬ್ಲೂ ಪ್ರಿಂಟ್ಸ್ ಇದೆ. ಸೊ ಈಗ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಓಕೆ, ಸೊ ಬ್ಲೂ ಪ್ರಿಂಟ್ಸ್ ಇರುತ್ತೆ. ಸೊ ಬ್ಲೂ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಸಬ್ಜೆಕ್ಟ್ ಯಾವ ಸಬ್ಜೆಕ್ಟ್ ಬೇಕೋ ಆ ಸಬ್ಜೆಕ್ಟಿನ ಬ್ಲೂ ಪ್ರಿಂಟನ್ನು ಡೌನ್ಲೋಡ್ ಮಾಡ್ಕೋಬೋದು. ಈಗ ನಾವು ಆಲ್ರೆಡಿ ಫಿಸಿಕ್ಸಿನ ಡೌನ್ಲೋಡ್ ಮಾಡಿದ್ದೀನಿ. ಬೇರೆ ಸಬ್ಜೆಕ್ಟ್ ಬೇಕು ಅಂದರೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಯು ಕ್ಯಾನ್ ಡೌನ್ಲೋಡ್ ಇಟ್. ಓಕೆ, ಸೊ ಇಟ್ ಈಸ್ ಕಂಪ್ಲೀಟ್ಲಿ ಫ್ರೀ. ಜೊತೆಗೆ ಈಗ ನೋಡಿ ಸೆಕೆಂಡ್ PUC ಸಬ್ಜೆಕ್ಟ್ ವೈಸ್ ಮಾಡಲ್ ಕ್ವಶನ್ ಪೇಪರ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯು ವಿಲ್ ಎಂಟರ್ ಇನ್ ಹಿಯರ್ ಇನ್ ದಿಸ್. ಓಕೆ, ಸೊ ಇದರಲ್ಲಿ ನಮ್ಮ ಫಿಸಿಕ್ಸ್ ಬೇಕು ಅಂತ ಹೇಳಿದ್ರೆ ಸಿ ಹಿಯರ್ ಇಫ್ ಯು ಕಮ್ ಡೌನ್. ಓಕೆ, ಸೊ ಸ್ಕ್ರಾಲ್ ಮಾಡ್ತಾ ಹೋದರೆ ಫಿಸಿಕ್ಸಲ್ಲಿ ನೋಡಿ 3 ಮಾಡಲ್ ಕ್ವಶನ್ ಪೇಪರ್ ಇದೆ. ಈ 3 ಮಾಡಲ್ ಕ್ವಶನ್ ಪೇಪರು ಪ್ಲಸ್ ಬ್ಲೂ ಪ್ರಿಂಟ್ನ ಇಟ್ಕೊಂಡು ಯಾವ್ಯಾವ ಚಾಪ್ಟ್ರಿಂದ ಯಾವ್ಯಾವ ಕ್ವಶನ್ಸ್ ಕೇಳಿದ್ದಾರೆ, ಯಾವ್ಯಾವ ಮಾರ್ಕ್ಸ್, ಡಿರೈವೇಷನ್ಸ್ ಇದೆಲ್ಲಿ ಅಂತ ನೋಡಿದ್ರೆ ಓಕೆ ಯು ವಿಲ್ ಕಮ್ ಟು ದ ಕನ್ಕ್ಲೂಷನ್. ಯು ಕ್ಯಾನ್ ಪ್ರಿಡಿಕ್ಟ್ ದ ಕ್ವಶನ್ಸ್. ಓಕೆ, ಈ ಚಾಪ್ಟ್ರಿಂದ ಈ ಕ್ವಶನ್ ಬರ್ಬೋದು ಅಂತ. ಸೊ ದಿಸ್ ವರ್ಕ್ ನೀವೀಗ ಮಾಡಬೇಕು. ಇಲ್ಲಿವರೆಗೂ ನಾನು ಹೇಳ್ಕೊಟ್ಟಿದ್ದೀನಿ. ಇದಾದಮೇಲೆ ಈ ಸ್ಮಾಲ್ ವರ್ಕನ್ನು ನೀವು ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಸೊ ಯಾವುದು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಿಂದ ಯಾವ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಅಂತೇಳಿ ನೀವು ಕಮೆಂಟ್ ಹಾಕಿ. ಅದನ್ನು ನೋಡಿ ನಿಮ್ಮ ಫ್ರೆಂಡ್ಸ್ ಯೂಸ್ ಮಾಡ್ಕೊಳ್ಳಿ. ಓಕೆ, ಎಸ್, ಬಿಕಾಸ್ ಈ ವರ್ಕನ್ನು ನೀವೇ ಮಾಡಬೇಕು. ಇದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ನೀವು ಈ ವರ್ಕ್ ಮಾಡಲ್ಲ, ನಿಮಗೆ ಗೊತ್ತಾಗಲ್ಲ ಒಳಗಡೆ ಯಾವ ರೀತಿ ಕ್ವಶನ್ಸ್ ಇದೆ, ಯಾವ್ಯಾವ ರೀತಿ ಕೇಳ್ಬೋದು ಅನ್ನೋದು ಗೊತ್ತಾಗಲ್ಲ. ಯು ಹ್ಯಾವ್ ಟು ಎಂಟರ್ ಇನ್ ಟು ದಿಸ್. ದಟ್ಸ್ ವೈ ನಾನು ಆ ಒಂದು ಸ್ಮಾಲ್ ವರ್ಕನ್ನು ಪೆಂಡಿಂಗಲ್ಲಿ ಇಟ್ಟಿರ್ತೀನಿ ನಿಮಗೋಸ್ಕರ. ಓಕೆ, ಎಸ್. ಸೊ ಈಗ ಸರ್ ಆಯಿತು ಮಾಡಲ್ ಕ್ವಶನ್ ಪೇಪರ್ ನೋಡಿದ್ವಿ, ಅದರಲ್ಲೆಲ್ಲ ಒಂದೊಂದು ಕ್ವಶನ್ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಹಾಗಿದ್ರೆ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್ಸ್ ಯಾವುದು, ನ್ಯೂಮರಿಕಲ್ಸ್ ಯಾವುದು ಅಂತ ಬಂದರೆ ಮತ್ತೆ ವಾಪಸ್ ನೀವು ಇಲ್ಲಿ ಕೆಳಗಡೆ ಬಂದರೆ ಹಿಯರ್ ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. 2025-26 ಸೆಕೆಂಡ್ PUC ಎಕ್ಸಾಸ್ಟಿವ್ ಕ್ವಶನ್ ಬ್ಯಾಂಕ್ ಇದೆ. ಇದು ಸ್ಟಾರ್ಟಿಂಗಲ್ಲೇ ಬಿಟ್ಟಿರ್ತಾರೆ. ನಿಯರ್ಲಿ
ಜುಲೈ ಆಗಸ್ಟಲ್ಲೇ ಇದನ್ನು ನಮಗೆ ಕೊಟ್ಟಿದ್ದರು. ಸೊ ನಿಮಗೂ ಗೊತ್ತಿರುತ್ತೆ ಅಂದರೆ ಡೌನ್ಲೋಡ್ ಮಾಡಿರ್ತೀರಾ ಅಂದ್ಕೊಳ್ತೀನಿ. ಅದು ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಈಗಲಾದರೂ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಯು ವಿಲ್ ಕಮ್ ಟು ಹಿಯರ್. ಸೊ ಆಪ್ಷನಲ್ ಸಬ್ಜೆಕ್ಟ್ಸ್, ಈಗ ಫಿಸಿಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಫಿಸಿಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ 5 ಮಾರ್ಕ್ಸ್ ಕ್ವಶನ್ಸ್ ಯಾವುದು ಏನು ಪ್ರತಿಯೊಂದು ಇಲ್ಲಿರುತ್ತೆ ನೋಡಿ. ಸೊ ದಿಸ್ ಇಸ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸಲ್ಲಿ ಬರುವಂತಹ 5 ಮಾರ್ಕ್ಸ್ ನ್ಯೂಮರಿಕಲ್ ಕ್ವಶನ್ಸು. ಓಕೆ, ಅದಾದಮೇಲೆ 5 ಮಾರ್ಕ್ಸ್ ಡಿರೈವೇಷನ್ಸು ನೋಡಿ. 4 ಕ್ವಶನ್ ಓದಿದ್ರೆ ಓಕೆ ಡಿರೈವೇಷನ್ಸ್ ಈ ಕ್ವಶನ್ಸಿಂದನೇ ಕೇಳಬಹುದು. ಸಿನ್ಸ್ ಈಗ ನಾವು ಇದರಲ್ಲೂ ಅಷ್ಟೇ ಪ್ರಿಡಿಕ್ಟ್ ಮಾಡ್ಬೋದು. ಸಿನ್ಸ್ ಬಿ ಯು ಬೋರ್ಡಿಂದನೇ ಈ ಕ್ವಶನ್ಸನ್ನು ಕೊಟ್ಟಿದ್ದಾರೆ ಅಂದಮೇಲೆ ಡಿರೈವೇಷನ್ಸು ದೋಸ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಅಷ್ಟೇ. ಇಲ್ಲಾಂದರೆ ಸುಮ್ಮನೆ ಯಾಕೆ ಅವರು 5 ಮಾರ್ಕ್ಸ್ ಕ್ವಶನ್ಸ್ ಅಂತ ಹೇಳಿ ಕೊಡ್ತಾರೆ ಅಲ್ವಾ, ಸಿಂಪಲ್. ಸೊ ಎಲ್ಲೋ ನೋಡಿ ಯಾವುದೋ ಒಂದು ಬುಕ್ಕಲ್ಲಿ ನೋಡಿ, ಓಕೆ, ಸೊ ಅಥರೈಸ್ಡ್ ಬುಕ್ ಇಲ್ದಲ್ಲೇ ಯಾವುದೋ ಒಂದು ಬುಕ್ಕಲ್ಲಿ ನೋಡಿ ಅದು ಇಂಪಾರ್ಟೆಂಟ್ ಅಂತ ಅಂದ್ಕೊಳ್ಳೋದಕ್ಕಿಂತ ದಿಸ್ ಇಸ್ ವೆರಿ ಮಚ್ ಅಥರೈಸ್ಡ್ ಇದು. ಆಯಿತಾ, ಪಿ ಯು ಬೋರ್ಡಿಂದನೇ ಕೊಟ್ಟಿರುವಂತಹ ಕ್ವಶನ್ ಬ್ಯಾಕು 100% ಅಥರೈಸ್ಡ್ ಇದು. ಸೊ ಇಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಅಂತ ಕೇಳಿದ್ರೆ ದೇ ಹ್ಯಾವ್ ಟು ಗಿವ್ ದ ಕ್ವಶನ್ಸ್ ಫಾರ್ 5 ಮಾರ್ಕ್ಸ್ ಓನ್ಲಿ. ಆಯಿತಾ, ಸೊ ಹಾಗಾಗಿ ಇದನ್ನು ನೀವು ಫಾಲೋ ಮಾಡಿದಷ್ಟು ಒಳ್ಳೆಯದು. ಸೇ ಫಾರ್ ಎಕ್ಸಾಂಪಲ್ ಈಗ ಜೊತೆಗೆ ಇಫ್ ಇನ್ ಕೇಸ್ ಆಯಿತು ಸರ್, ಆಯಿತು ಓಕೆ ಇದರಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ಕರೆಂಟ್ ಎಲೆಕ್ಟ್ರಿಸಿಟಿನಲ್ಲಿ ನ್ಯೂಮರಿಕಲ್ಸು ಮತ್ತು ಡಿರೈವೇಷನ್ಸು. ಸರ್ ಇದೇ ಕ್ವಶನ್ಸ್ ಕೊಡ್ತಾರಾ? ಸೇ ಫಾರ್ ಎಕ್ಸಾಂಪಲ್ ಡಿರೈವೇಷನ್ಸ್ ಆದರೆ ಇಲ್ಲಿರೋ ಕ್ವಶನ್ಸಲ್ಲಿ ಯಾವುದೋ ಒಂದು ಕೊಡಬಹುದು ಅಂತ ಹೇಳ್ಬೋದು. ಬಟ್ ನ್ಯೂಮರಿಕಲ್ಸಲ್ಲಿ ಇದೇ ಕ್ವಶನ್ಸ್ ಕೊಡಬೇಕು ಅಂತ ರೂಲ್ಸು ಇಲ್ಲ, ಅಥವಾ ಕೊಟ್ಟೇ ಕೊಡ್ತಾರೆ ಅಂತ ಹೇಳೋಕ್ಕೂ ಆಗಲ್ಲ. ಬಟ್ ಈ ಕ್ವಶನ್ಸ್ಗಳನ್ನು ನೀವು ಸಾಲ್ವ್ ಮಾಡಿದ್ರೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಓಕೆ, ಈ ರೀತಿ ಕ್ವಶನ್ಸನ್ನು ಕೇಳುವಂತಹ ಚಾನ್ಸಸ್ 90% ಇರುತ್ತೆ. ಆಯಿತಾ, ಅದನ್ನು ಜಸ್ಟ್ ಒಂದು ಹಾಫ್ ಆನ್ ಅವರ್ ಕೂತ್ಕೊಂಡು ಜಸ್ಟ್ ಒಂದು 2 ಚಾಪ್ಟರ್ದು ಅನಲೈಸ್ ಮಾಡಿ. ಏನು ಅಂತ ಹೇಳಿದ್ರೆ, ಟೇಕ್ ಕರೆಂಟ್ ಎಲೆಕ್ಟ್ರಿಸಿಟಿ, ಟೇಕ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್, ಟೇಕ್ ದ ಮಾಡಲ್ ಕ್ವಶನ್ ಪೇಪರ್ಸ್. ಇಲ್ಲಿರೋ ನ್ಯೂಮರಿಕಲ್ಸು ಮಾಡಲ್ ಕ್ವಶನ್ ಪೇಪರ್ಸಲ್ಲಿ ಬರುವಂತಹ ನ್ಯೂಮರಿಕಲ್ಸ್ನ ಕಂಪೇರ್ ಮಾಡಿ. ಎರಡು ಒಂದೇ ರೀತಿ ಇದೆ ಅಂತ ಹೇಳಿದ್ರೆ ದೇರ್ ಇಸ್ 90% ಚಾನ್ಸ್ ದಟ್ ಸೇಮ್ ಟೈಪ್ ಆಫ್ ಕ್ವಶನ್ಸ್, ನ್ಯೂಮರಿಕಲ್ ವ್ಯಾಲ್ಯೂ ಚೇಂಜ್ ಆಗ್ಬೋದು ಬಟ್ ಸೇಮ್ ಟೈಪ್ ಆಫ್ ಕ್ವಶನ್ಸನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಸಿ ಬೀಯಿಂಗ್ ಇನ್ ದಿಸ್ ಯೂಟ್ಯೂಬ್ ಚಾನಲ್, ಓಕೆ, ಸೊ ಐ ಕೆನಾಟ್ ನಿಮಗೆ ರಾಂಗ್ ಅಂದರೆ ತಪ್ಪು ದಾರಿನ ಹೇಳ್ಕೊಡ್ಬಾರ್ದು ಅಲ್ವಾ. ಸೊ ಹಾಗಾಗಿ ನನಗೆ ಇದೇ ಕ್ವಶನ್ ಕೊಡ್ತಾರೆ ಅದೇ ಕ್ವಶನ್ ಕೊಡ್ತಾರೆ ಅಂತೇಳಿ ಐ ಕೆನಾಟ್ ಸೇ. ಓಕೆ, ಸೊ ಯಾರೂ ಹೇಳೋಕ್ಕಾಗಲ್ಲ ಅನ್ಲೆಸ್ ದಟ್ ಪರ್ಸನ್ ಪ್ರಿಪೇರ್ಡ್ ದ ಕ್ವಶನ್ ಪೇಪರ್. ಆಯಿತಾ, ಸೊ ಆಗ ಪ್ರಿಪೇರ್ ಮಾಡಿರೋರು ಯಾರು ಬಂದು ಹೇಳಲ್ಲ, ಹೌದಾ ಇಲ್ಲ? ಎಸ್. ಸೊ ಹಾಗಾಗಿ ವಿ ಕ್ಯಾನ್ ಪ್ರಿಡಿಕ್ಟ್ ದಿಸ್. ಓಕೆ, ಸೊ ಅದ್ರ ಜೊತೆಗೆ ಸರ್ MCQs ನನಗೆ ಕನ್ಫ್ಯೂಷನ್ ಆಗುತ್ತೆ, ಎಲ್ಲಿಂದ ಸರ್ MCQs? ಯಾವುದೋ ಬುಕ್ ನೋಡಿದ್ರೆ ಸಾವಿರಾರು MCQs ಇರುತ್ತೆ. ಅದಾದಮೇಲೆ 2 ಮಾರ್ಕ್ಸ್ ಕ್ವಶನ್ಸು ನೂರಾರು 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಹೇಗೆ? ಸಿ ಅದಕ್ಕೆ ನಾನು ಹೇಳ್ತಾ ಇರೋದು, ಕ್ವಶನ್ ಬ್ಯಾಂಕ್ನ ತೊಗೊಳ್ಳಿ, MCQsಗಳನ್ನು ಸಾಲ್ವ್ ಮಾಡಿ, ಅದರಲ್ಲೇ ಆನ್ಸರ್ಸ್ ಇದೆ. ಓಕೆ, ಸೊ ಆ MCQsನಾದರೂ ನೀವೇನು ಪ್ರಿಡಿಕ್ಟ್ ಮಾಡೋದಕ್ಕಾಗಲ್ಲ. ಓಕೆ, ಈ ರೀತಿ ಕ್ವಶನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನೀವು ಆಲ್ರೆಡಿ ನಿಮ್ಮ ಬ್ರೈನಿಗೆ ಓಕೆ ಇನ್ಫಾರ್ಮೇಷನನ್ನು ಕಳಿಸ್ಬೋದು. ಓಕೆ, ಸೊ ಈ ರೀತಿ ಕ್ವಶನ್ಸ್ ಇರುತ್ತೆ, ನಾವು ಅಲರ್ಟ್ ಆಗಿರಬೇಕು ಅಂತ. 14 ಚಾಪ್ಟರ್ ಇದೆ, 14 ಚಾಪ್ಟ್ರಿಂದನೂ MCQs ಕೇಳ್ತಾರೆ. 14 ಚಾಪ್ಟರ್ ಇದೆ, ಯಾವುದೋ 8 ಚಾಪ್ಟ್ರಿಂದ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ಯಾವುದೋ 8 ಚಾಪ್ಟ್ರಿಂದ 3 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಯಾವ ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ. 2 ಮಾರ್ಕ್ಸಲ್ಲಿ ಒಂದು ನ್ಯೂಮರಿಕಲ್ ಇರುತ್ತೆ, 3 ಮಾರ್ಕ್ಸಲ್ಲಿ ಒಂದು ನ್ಯೂಮರಿಕಲ್ ಇರುತ್ತೆ. ದಟ್ ಈಸ್ ಕಂಪಲ್ಷನ್. ಸೊ ಅದು ಯಾವ ಚಾಪ್ಟ್ರಿಂದ ಯಾವ ಕ್ವಶನ್ಸ್ ಕೇಳ್ತಾರೆ ಅಂತ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಈ ಒಂದು ಕ್ವಶನ್ ಬ್ಯಾಂಕನ್ನು ಯೂಸ್ ಮಾಡ್ಕೊಂಡು ನೀವು ಓದಿದ್ರೆ ನಿಮಗೆ ಹೆಲ್ಪ್ ಆಗಬಹುದು. ಓಕೆ, ಎಸ್. ಸೊ ಇದಿಷ್ಟು ನಿಮಗೆ ಬ್ಲೂ ಪ್ರಿಂಟಿನ ಸ್ಟ್ರಾಟಜಿ, ಹೇಗೆ ಬಾಹುಬಲಿ ಆ ಒಂದು ಸ್ಟ್ರಾಟಜಿ ಸ್ಮಾರ್ಟ್ ವರ್ಕ್ ಯೂಸ್ ಮಾಡಿ ಕಡಿಮೆ ಟೈಮಲ್ಲಿ ಮ್ಯಾಕ್ಸಿಮಮ್ ಯಾರನ್ನ ಎನಿಮೀಸ್ನ ಡಿಫೀಟ್ ಮಾಡ್ತಾರೋ ಅದೇ ರೀತಿ ಇಲ್ಲಿ ಎನಿಮೀಸ್ ಅಂತ ಬರೋಲ್ಲ. ಹಿಯರ್ ಇಟ್ ಈಸ್ ಆರ್ ಡ್ಯೂ ಟು ಗೆಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್. ಸೊ ಆ ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ತೊಗೊಳೋದಕ್ಕೆ ವಿ ಹ್ಯಾವ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್, ವಿ ಹ್ಯಾವ್ ಟು ಅಪ್ಲೈ ದಿಸ್ ಸ್ಟ್ರಾಟಜಿ. ಈ ಒಂದು ಬೇಸಿಕ್ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಿದ್ರೆ ಖಂಡಿತ ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರಬಹುದು. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದರೆ ನಾವು ಖುಷಿ ಪಡುವಷ್ಟು ಇನ್ಯಾರು ಖುಷಿ ಪಡೋದಿಲ್ಲ. ಸೊ ಹಾಗಾಗಿ ನಿಮಗೆ ಈ ಒಂದು ಎಕ್ಸಾಮಿಗೆ 2026 ಅಲ್ಲಿ ಬರೆಯುವ ಸೆಕೆಂಡ್ PUC ಎಕ್ಸಾಮ್ ಬರೆಯುವಂಥ ಎಲ್ಲ ಮಕ್ಕಳಿಗೂ ಸೊ ಆಲ್ ದ ಬೆಸ್ಟ್ ಹೇಳ್ತಾ, ಓಕೆ, ಸೊ ಈ ಒಂದು ಸ್ಟ್ರಾಟಜಿನ ಯೂಸ್ ಮಾಡಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಮಸ್ತೆ.